ಸರಿ, ಅಂಪೈರ್ಸ್ ಗಮನಕ್ಕೆ. ಎಸ್, ಟೈಮರ್ ಇಸ್ ಆನ್. ಸಮಯ ಆರಂಭಗೊಳ್ತಾ ಇದೆ. ಫೈನಲ್ ಪಂದ್ಯಾಟ ಆರಂಭ. ತನ್ಮೂಲಕವಾಗಿ ಫ್ರೆಂಡ್ಸ್ ಕಪ್ 2024 ರಾಷ್ಟ್ರೀಯ ಮಟ್ಟ ಪಂದ್ಯಾಟದ ಫೈನಲ್ ಆರಂಭಗೊಳ್ತಾ ಇದೆ. ಮೊದಲ ಓವರ್ನ ಸಿಯಾರಿಕ ಭಾಗದಲ್ಲಿ ಬಾರಿ ಶ್ರೀಲಂಕಾ. ಅಖಿಲಿ ಬಾರಿ ಸಿಯಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಬಾರಿ ಈ ತನ್ಮಧ್ಯೆ ಬಹಳ ಸಮರ್ಥನೆ ಚೆಂಡಲ್ಲಿ LBW ಬಾರಿ ರೋಹಿತ್ LBW ಅನ್ನಂತ ಸೂಚನೆ ಮುಖ್ಯವಾಗಿ ಛತ್ತೀಸ್ಗಢ ಮೊದಲ ವಿಕೆಟ್ ಅನ್ನು ಒಪ್ಪಿಸಿದ್ರು. ಶ್ರೀಲಂಕಾ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದೆ ಈ ಹಂತದಲ್ಲಿ. ಅಖಿಲ ಮುಖೇನವಾಗಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ. ಮೊದಲ ಚೆಂಡಿನಲ್ಲೇ ಬಲವಾಗಿರುವಂತಹ LBW ಅಪೀಲ್ ಅನ್ನ ದಾಖಲಿಸಿದ್ರು. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ ಈ ಹಂತದಲ್ಲಿ. ಎಸ್ ಔಟ್ ಅನ್ನುವಂತ ಸೂಚನೆ ಹಂತದಲ್ಲಿ ಬರ್ತಾ ಇದೆ. ತನ್ಮೂಲಕವಾಗಿ ಬಾಲಾಜಿ ನಾನಿ 11 ಛತ್ತೀಸ್ಗಢ, ರೋಹಿತ್ LBW 0-1. ಮೊದಲ ಹೋದರಿ ಆಘಾತವನ್ನು ಕಂಡುಕೊಂಡಂತ ಒಂದು ತಂಡ ಒತ್ತಡಕ್ಕೆ ಸಲಗ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ. ಛತ್ತೀಸ್ಗಢ ನೋ ಮೋರ್ ರಿವ್ಯೂ. ಛತ್ತೀಸ್ಗಢದ ರಿವ್ಯೂ ಇವಾಗಲೇ ಫೇಲ್ ಆಗಿರೋದ್ರಿಂದ ಅವರ ಮನವಿ ತಿರಸ್ಕಾರ ಆಗಿರೋದ್ರಿಂದ ಅವರಿಗೆ ಅವಕಾಶಗಳಿಲ್ಲ. ಉಳಿದಿರುವಂತಹದ್ದು ಫೀಲ್ಡಿಂಗ್ ಸೈಡ್ ವೀನಸ್ ಬೊಲೋಗ್ನ ಶ್ರೀಲಂಕಾಕ್ಕೆ ಮಾತ್ರ. ಮೊದಲ ಹೋದರಿ ಆಘಾತದ ನಂತರ ನೀವು ಬ್ಯಾಟ್ಸ್ಮನ್ ಅಂಗಣ ಒಳಭಾಗದಲ್ಲಿ ಇರ್ಫಾನ್ ಬರ್ತಾ ಇದ್ದಾನೆ. ಬಾರಿ 0-1 ಛತ್ತೀಸ್ಗಢ. ಎರಡನೇ ಬಾರಿ ಅಖಿಲ್ ಆಯ್ಸಂದ ಚೆಂಡು. ಈ ಬಾರಿ ಕೂಡ ನಮ್ಮಲ್ಲ ಸಾಧ್ಯ ರೀತಿಯ ವಿಕೆಟ್ ಕೀಪಿಂಗ್ ಅನ್ನು ಮಾಡಿದಂತಹ ವಿಕೆಟ್ ಕೀಪರ್ ಈ ಬಾರಿ ಸ್ಟಂಪ್ ಔಟ್ ಅನ್ನು ದಾಖಲಿಸಿದ್ರು. ಎರಡನೇ ಹೋದರಿ ಆಘಾತ, ಇರ್ಫಾನ್ ಔಟ್. ಹಲೋ, ಬಾಲಾಜಿ ನಾನಿ 11 0-2 ಫ್ರೆಂಡ್ಸ್ ಕಪ್ ನ ಫೈನಲ್ ಪಂದ್ಯದ ಮೊದಲ ಹಂತದಲ್ಲಿ ಶ್ರೀಲಂಕಾ ಮೇಲುಗೈಯನ್ನು ಪಡ್ಕೊಳ್ತಾ ಇದೆ. ವಿನಸ್ ಬೊಲೋಗ್ನ ಶ್ರೀಲಂಕಾ. ಹಲೋ, ಈ ಒಂದು ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಬೆಂಗಳೂರು ಫ್ರೆಂಡ್ಸ್ ವತಿಯಿಂದ ನಡೀತಾ ಇದೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಆಗಮಿಸಿದಂತವರು ಚಾಂಪಿಯನ್ಸ್ ಟ್ರೋಫಿಯನ್ನು 1 ಬಾರಿ ಮಾಡಿದ್ರು, ಸೃಷ್ಟಿ ಸೀನಿಯರ್ ಟ್ರೋಫಿಯನ್ನು 2 ಬಾರಿ ಮಾಡಿದ್ರು, KTPL 1 ಬಾರಿ ಮಾಡಿದಂತಹ ಸೃಷ್ಟಿ ಲೋಕೇಶ್ ಅವರನ್ನು ಆತ್ಮೀಯವಾಗಿ ಗುರುತಿಸಿ ಗೌರವಿಸ್ತಾ ಇದ್ದಾರೆ ಶ್ರೀಯುತ ರೇಣುಗೌಡರು. ಫ್ರೆಂಡ್ಸ್ ಪರವಾಗಿ ಸೃಷ್ಟಿ ಲೋಕೇಶ್ ಅವರನ್ನ ಆತ್ಮೀಯವಾಗಿ ಶಾಲು ಹೊದಿಸಿ ಹಾರ ಹಾಕಿ ಸ್ಮರಣೆ ಗೌರವಿಸ್ತಾ ಇದ್ದಾರೆ. KTPL ಮೊದಲ ಬಾರಿಗೆ ರಾಜ್ಯದಲ್ಲಿ ನಡೆಸಿದಂತಹ ಸಂಸ್ಥೆಯು ಕೂಡ ಸೃಷ್ಟಿ. 2 ಬಾರಿ ಸೃಷ್ಟಿ ಸೀನಿಯರ್ಸ್ 40+ ಪಂದ್ಯಾಟ ನಡೆಸಿದ ಸಂಸ್ಥೆಯು ಕೂಡ ಸೃಷ್ಟಿ. ಚಾಂಪಿಯನ್ಸ್ ಟ್ರೋಫಿಯನ್ನು ನಡೆಸಿದ ಸಂಸ್ಥೆಯು ಕೂಡ ಸೃಷ್ಟಿ. ಇದೆಲ್ಲರ ರೂವಾರಿ ಸೃಷ್ಟಿ ಲೋಕೇಶ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದಾವೆ. ಓಟು ಕಮೆಂಟ್ರಿ ಬಾಕ್ಸ್. ಅಂಗಣ ಒಳಭಾಗದಲ್ಲಿ 0-2 ಅಶ್ವಿನ್ ಹೊಸ ದಾಂಡಿಗನ ಸೇರ್ಪಡೆ ಛತ್ತೀಸ್ಗಢ. ಬಾಲಾಜಿ ನಾನಿ 11 ಪರವಾಗಿ ಅಖಿಲ ಈ ಬಾರಿ ಸಂದ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 0-2 ಮೊದಲ 3 ಚೆಂಡುಗಳಲ್ಲಿ ಇವಾಗಲೇ ಛತ್ತೀಸ್ಗಢ 2 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದೆ. ಆರಂಭಿಕ ಒತ್ತಡಕ್ಕೆ ತಲುಪ್ತಾ ಇದ್ದಾರೆ ಕೂಡ. 16 ತಂಡಗಳ ಹಣಾಹಣಿ ಟೆನಿಸ್ ಬಾಲಿನ ಐತಿಹಾಸಿಕ ಪಂದ್ಯಾಟದ ಅಂತಿಮ ಪಂದ್ಯ ಇಲ್ಲಿ ಫೈನಲ್ಸ್ ಆಗ್ತಾ ಇದೆ. 4ನೇ ಬಾರಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡ್ತಾ ಇರುವಂತಹ ಆಟಗಾರ ಅಶ್ವಿನ್ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ 0-2 ಶೂನ್ಯಕ್ಕೆ 2 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಂಡು ಒತ್ತಡಕ್ಕೆ ಸೆಲಗ್ತಾ ಇರುವಂತಹ ಒಂದು ತಂಡ ಕೂಡ ಛತ್ತೀಸ್ಗಢ.
ಐದನೇ ಬಾರಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಅಶ್ವಿನ್ ದಂಡ ಮುಖೇನವಾಗಿ ಕವರ್ಸುವಾಗದಲ್ಲಿ ಬಳಸುವಂತ ಹೊಡೆತ ಮೊದಲ ಚೇರ ಸೇರ್ಪಡೆ ಎರಡನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ ಬಾಲಾಜಿ ನಾನಿ 11 2 for 2. ಅಶ್ವಿನ್ ಖಾತೆ ಆರಂಭಗೊಳ್ತಾ ಇದೆ. ಎರಡಕ್ಕೆ ಎರಡು ಅಂಗಣ ಒಳಭಾಗದಲ್ಲಿ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಮಿಡಾಫ್ ಭಾಗದಲ್ಲಿ ಬಾರಿ ಕ್ಷೇತ್ರ ರಕ್ಷಣೆ ಮೊದಲಾಗಿ ಅಶ್ವಿನ್ಗೆ ಮತ್ತೊಂದು ಹೆಚ್ಚುವರಿ ಸೇರ್ಪಡೆ ಅಖಿಲ ಸಕ್ಸಸ್ಫುಲ್ ಓವರ್ ಮುಕ್ತಾಯ. ಅಂಡ್ ಫಾರ್ ನಂಬರ್ 1 ಛತ್ತೀಸ್ಗಢ 3 for 2. ಮೊದಲ ಹಂತದಲ್ಲಿ ಎರಡು ಪ್ರಮುಖ ವಿಕೆಟ್ಸ್ಗಳನ್ನು ಉರುಳಿಸಿದ ವೆನಸ್ ಬಲಾಗ್ನ ಶ್ರೀಲಂಕಾ ಮೊದಲ ಹಂತದ ಮೇಲುಗೈಯನ್ನು ಪಡ್ಕೊಳ್ತಾ ಇದೆ. ಪಿಂಡ್ಯ ಮೈದಾನದಲ್ಲಿ ಫ್ರೆಂಡ್ಸ್ ಕಪ್ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ ನಡೀತಾ ಇದೆ. ಇವಾಗೆಲ್ಲ ಸಮರೋಪಾದಿ ಪ್ರೇಕ್ಷಕರ ಒಂದು ನಿರೀಕ್ಷೆ ಇತ್ತು, ರಾಜ್ಯದ ಯಾವುದಾದರೂ ಒಂದು ತಂಡ ಫೈನಲ್ ಅಲ್ಲಿ ಉಳ್ಕೊಂಡಿತ್ತು ಅನ್ನೋದಾಗಿ. ಅಂಗಣ ಒಳಭಾಗದತ್ತ ಮತ್ತೆ ಪಂದ್ಯಾಟದ ಮುಂದುವರಿಕೆಯೂ ಕೂಡ ರಾಜ್ಯದ 10 ಬಲಿಷ್ಠ ತಂಡಗಳು ಆಡಿದ್ರು ಕೂಡ ಯಾವುದೇ ಒಂದು ತಂಡ ಅಂತಿಮವಾಗಿ ಸ್ಪರ್ಧಾ ಕಣವನ್ನು ಕಂಡುಕೊಳ್ತಾ ಇಲ್ಲ. ಹೊರ ರಾಜ್ಯದ ಛತ್ತೀಸ್ಗಢ ಭಾರತದ ಪ್ರತಿನಿಧಿಯಾಗಿ ಇಲ್ಲಿ ಉಳ್ಕೊಂಡ್ರೆ ಅವರನ್ನು ಎದುರಿಸುವ ತಂಡ ವೆನಸ್ ಬಲಾಗ್ನ ಶ್ರೀಲಂಕಾ ಈ ಕಾಳಗವನ್ನು ಮಾಡ್ತಾ ಇದೆ. ಫೈನಲ್ ಪಂದ್ಯಾಟದಲ್ಲಿ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ, ಮೊಹಾನ್. ಎರಡನೇ ಓವರ್ ಮೊದಲ ಚೆಂಡಿಗಾಗಿ ಮೊಹಾನ್ ಬರ್ತಾ ಇದ್ದಾನೆ ಬಾರಿ ಶ್ರೀಲಂಕಾ ಪರವಾಗಿ. ಈ ತನ್ಮದ ಬಹಳ ತನ್ಮೂಲಕವಾಗಿ ಔಟ್ ರಾಚಿ ಬಾರಿ ಕಾಟ್ ಬಿಹಾರ್ ಮುಖ್ಯವಾಗಿ ಅಶ್ವಿನ್ ಕೂಡ ವಾಪಸ್ ಸಾಥಿಯನ್ನು ಕಂಡ್ರು. 3-3 ಛತ್ತೀಸ್ಗಢ 3 for loss of 3 important wickets. ಆರಂಭಿಕ ಒತ್ತಡಕ್ಕೆ ಸೆಲೆಕ್ಟ್ ಇದ್ದಾರೆ ಬಾಲಾಜಿ ನಾನಿ. ಛತ್ತೀಸ್ಗಢ 3 for 3. ಈ ಕ್ರೀಡಾ ಋತುವಿನಲ್ಲಿ ಸತತ ಕಳೆದ 2 ವರ್ಷಗಳಿಂದ 30ಕ್ಕಿಂತ ಮಿಕ್ಕಿದ ರಾಜ್ಯ ರಾಷ್ಟ್ರೀಯ ಮಟ್ಟ ಪಂದ್ಯಾಟದ ಫೈನಲ್ ಪ್ರವೇಶವನ್ನು ಮಾಡಿದಂತಹ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಈ ಬಾರಿ ಹಿರಿಯೂರಿನಿಂದ ಆರಂಭವಾಗಿ ದಾವಣಗೆರೆ, ಚಿತ್ರದುರ್ಗ, ಹರಿಹರ, ಶ್ರೀರಂಗಪಟ್ಟಣ, ಸಿಸ್ಲರ್ಸ್ ಕಪ್, ಈ ರೀತಿಯಾಗಿ ಡಿಕೆಶಿ ಕಪ್, ತೀರ್ಥಹಳ್ಳಿ, ಈ ರೀತಿಯಾಗಿ 9 ಪಂದ್ಯಾಟಗಳಲ್ಲಿ ಇವಾಗಲೇ ಫೈನಲ್ ಪ್ರವೇಶವನ್ನು ಮಾಡಿದಂತ ಈ ಒಂದು ತಂಡ ಮುಂದಿನ ಹಂತದಲ್ಲಿ ಅದ್ಯಾವ ರೀತಿಯಲ್ಲಿ ಈ ಯಶಸ್ಸಿನ ಯಶೋಗಾಥೆಯನ್ನು ಮುಂದುವರಿಸಾರ ನೋಡಬೇಕಾಗಿದೆ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಮಹಾಲಕ್ಷ್ಮಿ ಲೇಔಟ್ ಅಲ್ಲೂ ಕೂಡ ಜಯವನ್ನು ದಾಖಲಿಸಿತು ಫ್ರೆಂಡ್ಸ್ ಬೆಂಗಳೂರು. ಮೊಹಾನ್ ಎರಡನೇ ಬಾರಿ ಹೆಸರುವಂತ ಚೆಂಡು ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. 3 for 3 3-3 ಫ್ರೆಂಡ್ಸ್ ಕಪ್ ನ ಫೈನಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಅದಾವ ತಂಡ ಈ ಬಾರಿಯ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ವಿಜಯಿ ತಂಡಕ್ಕೆ 5,05,555 ಒಳ ಕ್ಯಾಶ್ ಆಕರ್ಷಕ ಫ್ರೆಂಡ್ಸ್ ಕಪ್ ಅನ್ನು ನೀಡ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ರನ್ನರ್ಸ್ ಅಪ್ ತಂಡಕ್ಕೆ 2.5 ಲಕ್ಷ ರೂಪಾಯಿ ಕ್ಯಾಶ್ ಆಕರ್ಷಕ ಟ್ರೋಫಿಯನ್ನು ಕೂಡ ನೀಡ್ತಾ ಇದೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್. ಮತ್ತೆ ಮೊಹಾನ್ ಈ ಬಾರಿ ಸಂದ ಚೆಂಡು ಮತ್ತೊಂದು ಯಾರ್ಕರ್ಲೆಂಡ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಈ ಬಾರಿಯ ಫ್ರೆಂಡ್ಸ್ ಕಪ್ಪಿನ
ಸರಣಿ ಶ್ರೇಷ್ಠ ಆಟಗಾರ ಸಚಿನ್ ಎಲವನ್ ಅವ್ರು ನೀಡ್ತಾ ಇರುವಂತ 25,000 ರೂಪಾಯಿಗಳ ಕ್ಯಾಶ್ ಇರ್ತದೆ. ಆಕರ್ಷಕ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಈ ಬಾರಿಯ ಫ್ರೆಂಡ್ಸ್ ಕಪ್ ನ ಮ್ಯಾನ್ ಆಫ್ ದ ಸೀರೀಸ್ ಆಟಗಾರ ಮತ್ತೆ ಮೋಹನ್ ಕಾರ್ಯಕ ಭಾಗದಲ್ಲಿ ಅಂದ ಚೆಂಡು ಇತರ ಮಧ್ಯೆ ಬಹಳ ಸಮರ್ಥ ಹೊಡೆತ ಮಿಡ್ಗಡೆ ಭಾಗದಲ್ಲಿ ಒಂದೆರಡು ಚೋರಿಯ ಸೇರ್ಪಡೆ 4ರ ಮೊತ್ತವನ್ನು ತಲುಪ್ತಾ ಇದೆ. 4 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ವಿಶಾಲ್ ಖಾತೆ ಆರಂಭಗೊಳ್ತಾ ಇದೆ. ಇನ್ನೊಂದೆಡೆ ತಂಡ ಪ್ರಮುಖ ಆಟಗಾರ ಬಿಜ್ವಾ ಕಳೆದ ಫ್ರೆಂಡ್ಸ್ ಕಪ್ ನಲ್ಲೂ ಕೂಡ ಫೈನಲ್ ಪಂದ್ಯಾಟವನ್ನು ಆಡಿದಂತ ಬಿಜ್ವಾ ಮತ್ತೊಂದು ಫ್ರೆಂಡ್ಸ್ ಕಪ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಪಿಂಡ್ಯದಲ್ಲಿ. ಬಿಸ್ವಾಗೆ ಚೆಂಡು ಲೋ ಫುಲ್ ಟಾಸ್ ಆಗಿ ಬಿದ್ದಿತ್ತು. ಮಿಡ್ ವಿಕೆಟ್ ಸೀಮಾರ ಭಾಗದಲ್ಲಿ ದಿಲೀಪ್ ಬಿಜ್ವಾ ಮುಖೇನವಾಗಿ ಮೊದಲ ಸಿಕ್ಸರ್ ಫೈನಲ್ ಪಂದ್ಯಾಟದಲ್ಲಿ ಛತ್ತೀಸ್ಗಢ. ದಿಲೀಪ್ ಬಿಜ್ವಾ ಮುಖೇನವಾಗಿ ಭರ್ಜರಿಯ ಹೊಡೆತ ಮಿಡ್ ವಿಕೆಟ್ ನಲ್ಲಿ ಫ್ಲಾಟ್ ಸಿಕ್ಸರ್. ಒತ್ತಡ ಕಂಡ ಛತ್ತೀಸ್ಗಢಕ್ಕೆ ಬಹುಶಃ ಈ ಒಂದು ಹೊಡೆತ ಒಂದಷ್ಟು ಚೇತೋಹಾರಿ ಸ್ಥಿತಿಯನ್ನು ಕೊಡ್ತಾ ಇದೆ. Score is on 10 for 3. Last one ball to go. ಈತನ ಮಧ್ಯೆ ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ ತನ್ನ ಮೂಲಕವಾಗಿ ಒಂದೆರಡು ಚೋರಿಯ ಸೇರ್ಪಡೆ ಹಂತವನ್ನು ಕಂಡುಕೊಳ್ತಾ ಇದೆ. ಅಣ್ಣಪ್ಪವನ ಮಟ್ಟು ಲಾಕ್ ಬಾಯ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ಅಣ್ಣಪ್ಪವನ ಮಟ್ಟು ಸ್ಕೋರ್ 11 ಫಾರ್ ಲಾಸ್ ಆಫ್ 3 ಛತ್ತೀಸ್ಗಢ ವರ್ಸಸ್ ವೆನಸ್ ಬಾಲೋಗ್ನ ಶ್ರೀಲಂಕಾ. ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ. ಬೇಜ್ವಾ ಮತ್ತು ವಿಶಾಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 16 ತಂಡಗಳ ಹಣಾಹಣಿಯಲ್ಲಿ ಸಾಗಿತ್ತು. ಹೊರ ರಾಜ್ಯದ 4 ತಂಡಗಳು, ಕರ್ನಾಟಕದ 10 ತಂಡಗಳು, ಶ್ರೀಲಂಕಾ ದೇಶದ 2 ತಂಡಗಳು. ಕೊನೆಯಲ್ಲಿ ಹೊರ ದೇಶ ಮತ್ತು ಹೊರ ರಾಜ್ಯದ ತಂಡಗಳು ಮಾತ್ರ ಫೈನಲ್ ಪಂದ್ಯಾಟದಲ್ಲಿ ಮುಖಾಮುಖಿ ಆಗ್ತಾ ಇದೆ. 3ನೇ ಓವರ್ಗಾಗಿ ಇವಾಗ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ ಶ್ರೀಲಂಕಾ. ಸಂಜು ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಒಂದು ಎಸೆತ. ಸಂಜು ಎಸೆದ ಚೆಂಡು ಲೈಕ್ ಬಿಫೋರ್ ದಿ ವಿಕೆಟ್ ಗಾಗಿ ಬಹುಶಃ ಮನವಿ ಬರ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದಾವೆ.
ಎಸ್ ನಾಟ್ ಔಟ್. ಒಂದೋಟದ ಸೇರ್ಪಡೆ. ಸ್ಕೋರ್ ಇಸ್ ಆನ್ 12. ಬಾಲಾಜಿ ನಾನ್ 11. 12 for loss of 3 important wickets. ಫ್ರೆಂಡ್ಸ್ ಕಪ್ ನ ಫೈನಲ್ ಪಂದ್ಯಾಟ ನಡೀತಾ ಇದೆ. ಶ್ರೀಲಂಕಾ ವರ್ಸಸ್ ಛತ್ತೀಸ್ಗಢ. ಬೌಲರ್ ಸಂಜು ಮೂರನೇ ಓವರ್ ಮೊದಲ ಚೆಂಡಿನಲ್ಲಿ ಬಲವಾಗಿರುವಂತಹ ಒಂದು ಎಲ್ಬಿಡಬ್ಲ್ಯೂ ಅಪೀಲ್ ಕೂಡ ಆಯಿತು. ಮತ್ತೆ ಸ್ಟ್ರೈಕರ್ ಅಲ್ಲಿ ಸಂಜಯ್. ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಫ್ರೆಂಡ್ಸ್ ಕಪ್ ಫೈನಲ್. ಸಂಜೆ ಈ ಬಾರಿ ಸಂದ ಚೆಂಡು ಲಾಂಗ್ ಲೆಗ್ ಭಾಗದತ್ತ ಸಾಗ್ತಾ ಇದೆ. ಲೆಗ್ ಬೈ. ಒಂದೋಟದ ಸೇರ್ಪಾಡೆ. ತಂಡದ ಮೊತ್ತ 13 ಓಟಗಳು. ಅಂಪೈರ್ಸ್ ಗಮನಕ್ಕೆ ಎರಡು ಟೀಮ್ಗೂ ಕೂಡ ರಿವ್ಯೂ ಕ್ಲೋಸ್ ಆಗಿದೆ. ಎರಡು ತಂಡಗಳು ಫೇಲ್ ಆಗಿದೆ ರಿವ್ಯೂ ಕೇಳಿಕೊಂಡು. ಆದ್ದರಿಂದ ನೋ ಮೋರ್ ರಿವ್ಯೂ 2 ಟೀಮ್ಸ್. ಇದರ ಮಧ್ಯಗಳ ಭಾಗದಲ್ಲಿ ವಿಶ್ವ ದಂಡಲ್ಲಿ ಡೀಪ್ ಭಾಗದತ್ತ ಚೆಂಡು ಸಾಗ್ತಾ ಇದೆ. ಬಾರಿ ಬಹಳ ಶುದ್ಧವರ್ಧ ಹೊಡೆತ ದಿಲೀಪ್ ವಿಶ್ವದಂಡ ಮುಖೇನವಾಗಿ. ಬಾಲಾಜಿ ನಾನ್ 11 ಛತ್ತೀಸ್ಗಢ ಮತ್ತೆ 2 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. 15 ಫಾರ್ ಲಾಸ್ ಆಫ್ 3. 15ಕ್ಕೆ 3. ಬೆಂಗಳೂರಿನ ಫ್ರೆಂಡ್ಸ್ ನ್ಯಾಷನಲ್ ನಡೀತಾ ಇರುವಂತಹ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಸಂಜೆ ವೆನಸ್ ಬಾಲಕ್ನ ಶ್ರೀಲಂಕಾ ಪರವಾಗಿ ಬೇಜ್ವಾಗೆ ಸಂದ ಚೆಂಡು ಇನ್ಸೈಡ್ ಎಜ್ ಆಗ್ತಾ ಇದೆ. ಲೆಗ್ ಸ್ಲಿಪ್ ನಂತ ಚೆಂಡು ಸಾಗಿದೆ. ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಸ್ಕೋರ್ ಇಸ್ ಆನ್ 16 for loss of 3 important wickets. Third over in progress. ಬೆಂಗಳೂರಿನ ಫ್ರೆಂಡ್ಸ್ ತಂಡ ಈ ಟೂರ್ನಮೆಂಟ್ ನಡೆಸ್ತಾ ಇರುವಂತಹ ತಂಡ ಕೂಡ ಈ ವರ್ಷ ದಾವಣಗೆರೆ ಐತಿಹಾಸಿಕವಾಗಿರುವಂತಹ ಶಾಮನೂರು ಡೈಮಂಡ್ ಶಿವಗಂಗಾ 5 ಲಕ್ಷ ಒಳ ಪಂದ್ಯದ ಪ್ರಶಸ್ತಿಯನ್ನು ಪಡ್ಕೊಂಡ ಈ ಒಂದು ತಂಡ ಇಲ್ಲಿಗ 5,05,555 ರೂಪಾಯಿಗಳ ಫ್ರೆಂಡ್ಸ್ ಕಪ್ ನಡೆಸ್ತಾ ಇದೆ ಕೂಡ. ಫ್ರೆಂಡ್ಸ್ ಬೆಂಗಳೂರು. ಈ ತನ್ಮಧ್ಯೆ ಸಂಜೆಯ ಸಂದ ಒಂದು ಚೆಂಡು ಒಂದಡ ಸೇರ್ಪಡೆ. ಶಾರ್ಟ್ ಬಿಡುಗಡೆ ಭಾಗದತ್ತ ಚೆಂಡು ಸಾಗ್ತಾ ಇದೆ. ತಳ ಮೊತ್ತ 17 ಫಾರ್ ಲಾಸ್ ಆಫ್ 3. ಮೂರು ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಂಡು ಆಡ್ತಾ ಇರುವಂತಹ ಒಂದು ತಂಡ ಕೂಡ ಛತ್ತೀಸ್ಗಢ. ಬಾಲಾಜಿ ನಾನ್ 11. ಬೆಂಜ್ವಾ ಸ್ಟ್ರೈಕರ್ ಅಲ್ಲಿ. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಸಂಜೆ ಈ ಬಾರಿ ಸಂದ ಒಂದು ಚೆಂಡು ಸ್ಕ್ವೇರ್ ಲೆಗ್ ಭಾಗದತ್ತ ಬೆಂಜ್ವಾ ಹೊಡೆತ ಸಾಗ್ತಾ ಇದೆ. ಓಟ್ಗಳು ಕೂಡ ಪೂರೈಕೆಯನ್ನು ಮಾಡಿದ್ರು. And up over number 3. Score 18 for loss of 3 important wickets. Balaji ನಾನ್ 11 ಛತ್ತೀಸ್ಗಢ ವರ್ಸಸ್ ವೀನಸ್ ಬಾಲಕ್ನ ಶ್ರೀಲಂಕಾ. ಈ ತಂಡಗಳ ನಡುವಣ ಫೈನಲ್ ಪಂದ್ಯಾಟ ನಡೀತಾ ಇದೆ. ಇತ್ತ ವೀಕ್ಷಕ ವರ್ಣದಲ್ಲಿ ಕೂಡ ಬದಲಾವಣೆಯನ್ನ ಮಾಡ್ತಾ ಇದ್ದೇವೆ. ಓವರ್ ಟು ಮೊಹಮ್ಮದ್ ದಿಶ್ಮಿ ಅವರು ಶ್ರೀಲಂಕಾದಿಂದ ಬಂದಿದ್ದಾರೆ. ಆ ದೇಶದಲ್ಲೂ ಕೂಡ ಈ ಪಂದ್ಯಾಟವನ್ನು ನೋಡ್ತಾ ಇರೋದ್ರಿಂದ ಭಾಷಾ ಸಮಸ್ಯೆ ಇದೆ. ಆದ್ದರಿಂದ ಅವರ ದೇಶದವರಿಗೋಸ್ಕರವಾಗಿ ಮೊಹಮ್ಮದ್ ಜಿಸ್ಮಿ ಇವಾಗ ವೀಕ್ಷಣೆಯನ್ನು ಮುಂದುವರಿಸ್ತಾರೆ. Thank you, Mr. Vinay. Hi around the world, everyone around the world. We are here in Bengaluru. Grand finale in progress. Muhammad Aki, left armer. He is representing Venus Bologna. He is bowling with a great consistency throughout this competition.
Now Venus Bologna, Sri Lanka playing under the management of Mr. Nalaka Pereira. And I must thank Mr. Janaka Peri, super fashion manager. He's the one invited for me to join this tournament as a commentator. There he comes, Akil runs and balls. This time bats it away. Brilliant timing. That is a field at deep far leg. He picks it up. Not a good fielding from the fielder. Anyhow, they're converting single into a couple. With that couple, Skamusantina 20. Muhammad Akil is a cricketer from Waimba province. Don't forget, in Sri Lanka, we had a fast bowling competition. He won the second place among the below 19 years age category. He was the second fastest bowler in that competition. Such a talented bowler. Muhammad Akil now walks to the crease. Venus Bologna playing brilliant cricket, as well as Balaji Nani 11 throughout this competition. Both teams are unbeaten. So this is a crucial game. There he comes, Akil. This time way down the offside. Tried to play a slog sweep. Didn't make any contact. Wicket keeper Tilina Samaratunga. He's a cool customer. He's handling the pressure really well. Under lights, day-night cricket encounter in progress. I must thank Mr. Renu Gowda, the owner of Friends Sports Club, for organizing this sort of a wonderful as well as attractive tournament. This time again, bit of a short delivery. Excellent piece of bowling, Akil. These left-armers from Sri Lanka, they are fire throughout this competition. Walks back to his mark. He's ready to bowl the next one from the commentary box ends. All Sri Lankans are keeping their eye. They're encouraging their players. So this is a bit of a brotherhood battle between Indian team and a Sri Lankan team. Venus Bologna, Sri Lanka versus Balaji Nani 11. Grand finale in progress in Bengaluru. Pina, stage 2 ground. Muhammad Akil, left armer. Left arm over the wicket, runs and balls to the left-hander. This time plays it away towards mid-on. Sanjay Sena is there. When you look at his hairstyle, that might remind you Sunil Narayan, Shimran Hetmaya, maybe Andy Russell in some occasions. He's a really popular guy in Sri Lanka. Now Muhammad Akil, left armer. Left arm over the wicket. Runs and balls. This time plays it away towards the mid-wicket. There is a field and Nuwan Kodagoda is there. He picks it up and returns back to the keeper. Only a single. With a single, Skamusantina 21. We are in the 4th over. Akil, throughout this competition, he is really economical. He is bowling a lot of dot balls as well as he picks up so many important wickets. Muhammad Akil, left armer. Left arm over the wicket to the left-hander. This time again, way down the offside. It's signaled as a wide by the umpire. So with that extra, Skamusantina 22. As well as I must thank Mr. Renu Gowda, Mr. Kiran, and Mr. Sasi, Mr. Ranjit, and my friend Manju, and all the commentators. And all the people from Bengaluru. Thank you very much for your hospitality. That was amazing. My first experience as a commentator to India. Although I'm doing cricket commentary in Sri Lanka. There he comes, left armer. Akil. Short delivery, hammers it away. Oh, what a fetch for a half a dozen. So brilliant batting from the left-hander. So with that 6, Skamusantina 28. Balaji Nani 11, looking to play big shots around the park, but till the last delivery, Venus Bologna bowlers bowling with good consistency, but the final ones was not a good delivery. Pulls it away over mid-wicket. Now Skamusantina 28 at the end of the 4 overs. 28 for 3 now. I will give a brief summary in my first language in Sri Lanka, Sinhalese, to all the viewers in Sri Lanka. Dabara Kradaludi Hitabutuni, Babel Bit India, Bangalore, Pina Stage 2 Kridangare Tule, Babel Bit Tiranat, Gabasan Mahatarage, Sri Lanka, Venus Bologna, Kanai Masaha, Balaji Nani 11, Kanai Baterpat, and Babel Bit Padua, Hatarak, Nibabaki, the Bitakunu Visiatai, Wicket Tunak Midwati, Balaji Nani 11, Kanai, Atishe, Tiranat, Gabasan Mahatarage Tule, Upper Radi, Sitine.
Manju Ayubowan. Mohammad Nishmi. How do you feel happy here? Yes, absolutely amazing. You know, the crowd and all the spectators and people, they are really nice. Great hospitality. Thank you all. Absolutely. We are inviting you all to Sri Lanka as well. We are brothers. Remember that. ನೋಡಿ ಎಂತ ಮಾತು ಹೇಳಿದ್ರು. ಖಂಡಿತ ಇಂಡಿಯಾ ಶ್ರೀಲಂಕಾ ಬ್ರದರ್ಸ್. ಎಲ್ರು ಇವ್ರಿಗೆ ಒಂದು ಚಪ್ಪಾಳೆ ಕೊಡೋಣ. ಖಂಡಿತ ನಾವು ಎಲ್ರು ಅಣ್ಣ ತಮ್ಮಂದಿರೇ. Thank you, Manju. Thank you very much. Now, this is a good battle between bat and ball. Who is going to bowl the fifth over? Seems like Mohan Rajapaksa. Mohan Rajapaksa is ready to bowl the sixth over in this competition. Grand finale in progress. Winning team will receive Indian rupees 405,000. Runners up will receive 250,000 Indian rupees. So this is a crucial game. I know that not only the viewers in India, but also the viewers in Sri Lanka, as well as around the globe, all part of the world, the Sri Lankans, they are really eager, enthusiastic to watch this contest between bat and ball. So really good tournament. Bengaluru, what an amazing city. What an amazing place to visit. There he comes, Mohan Rajapaksa. Dilip on strike. Right arm runs at balls. This time plays it away. He picks it up. He was not able to grab it cleanly. Anyhow, no harm at all. Score remains on 28 for 3 now. 28 for 3 now. Fifth over in progress. Can we have a nail biter in the grand finale? We never know. Cricket is an uncertain game. We have to wait and see till the end. 8 over game in progress under light. Large number of spectators out here to see this contest between bat and ball. This time, another good delivery. Excellent piece of bowling from Mohan Rajapaksa. I must say, Tilina Samaratunga is doing a brilliant job behind the stumps. We saw he's in an aggressive mood. He's the guy handling the pressure really well. And Nishanka Madhushanka, skipper, he's that short-third man. Nishanta Veera Khan at short mid-wicket. Mohan Rajapaksa concentrating on his line of length. There he comes, right armer. This time try to play a switch. It plays towards the third man. Nishanka Madhushanka, skipper is there. He picks it up, only a single. With that single, score Musati now 29. 29 for 3 now. We are in the fifth over. So excellent piece of bowling from the Sri Lankan pace bowlers. Muhammad Akil, Mohan Rajapaksa, Vijay Ratnam, Sanjeev Kant. So far bowling with a good consistency. Melina Priyashanta will bowl the next one. There he comes. Run over Mohan Rajapaksa, runs and balls. Good delivery. Really good piece of bowling. Dot ball. These are really golden deliveries. Build up the pressure. So 29 now for 3. Fifth over in progress. French Cup 2024 underlined. So the day-night cricket tournament. We are in for the 4th day. More than 27 games were played so far in these conditions. There he comes, Mohan Rajapaksa. Runs and balls. Good delivery. You saw it. Comprehensively bowled. That's the end of their leap. So certainly Mohan Rajapaksa provided another crucial breakthrough. Now Balaji 9-11 losing their 4th wicket. 29 for 4. Manju. 29ಕ್ಕೆ 4. ಎಂಥ ಅದ್ಭುತವಾದಂತಹ ಬೌಲಿಂಗ್. ಇಲ್ಲಿ ಶ್ರೀಲಂಕನ್ ಟೀಮ್ನ ಬೌಲಿಂಗ್ ಲೈನ್ ಅಪ್ ನ ನೋಡ್ತಾ ಇದ್ರೆ ಬ್ರಿಲಿಯಂಟ್ ಆಗಿ ಮಾಡ್ತಾ ಇದ್ದಾರೆ. ಎತ್ತ ಛತ್ತೀಸ್ಗಢ ಇಂಡಿಯಾದ ಬ್ಯಾಟರ್ಗಳು ನಿಂತಾಡಬೇಕಾಗತ್ತೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬೇಕಾಗತ್ತೆ. ಇವಾಗ ಇನ್ನು 3 ಓವರ್ಗಳಿದ್ದಾವೆ. ಅದೆಷ್ಟು ಟಾರ್ಗೆಟ್ ಅನ್ನ ಸೆಟ್ ಮಾಡ್ತಾರೆ ಕಾದ್ ನೋಡ್ಬೇಕಿದೆ. Thank you, Manju. I will give a brief summary for the viewers around Sri Lanka. Maybe the Vitala Kudu Sakya, Kudu Visinavaya, Panduare,
ක්‍රියාත්මක බේබඩ විට පස්වන පන්දුවාරේ විකට් 4ක් විදවැටි පන්දුවට පාර දෙන බාලාජී නානි 11 කණ්ඩායම දාබර කඩාලෝඩේ හිටපොතුනේ. ඒ අනුව අතිශය තීරණාත්මක අවසන් මහා තරගයේ නාලක පෙරේරා මහතාගේ කලබලකාරීත්වයෙන් යුතු වීනුස් බොලොග්නා කණ්ඩායම බාලාජී නානි 11 කණ්ඩායම සමග තරග කරන්නේ. මා විශේෂ ස්තුතියක් පානදුර සුපර් ෆැෂන් කලබලකාරීතුමා ජානක පීරිස් මහතාට පුද කරනවා. මගේ ප්‍රථම විදේශ සංචාරයේ විස්තර විචාරකයෙක් ලෙස සම්බන්ධ වන්නට ආරාධනා කිරීම සම්බන්ධයෙන් ඔහුට මේ ළඟ පන්දුවට පාරක් කෙල කරමින් පස්සෙම ලකුණක් කරා පැති මාරු කර ගන්නවා. එම ලකුණත් සමග මුල් ලකුණු සංඛ්‍යාව ලකුණු 30යි. Now score moves on to 30 for 4 at the end of the 5th over. ಇಷ್ಟೊತ್ತು ನಮ್ಮ ಜೊತೆಗೆ ಮೊಹಮ್ಮದ್ ನಿಶ್ಮಿ ಅವರು ಶ್ರೀಲಂಕನ್ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಸಿಂಹಳ ಭಾಷೆಯಲ್ಲಿ ಮುಕ್ತಾಯ ಕಂಡ 5 ಓವರ್ಗಳ ನಂತರ ಬಾಲಾಜಿ ನ್ಯಾನೋ 11 ಛತ್ತೀಸ್ಗಢ ಇಂಡಿಯಾ ತಂಡದ ಮೊತ್ತ 34 ವಿಕೆಟ್ ನಷ್ಟಕ್ಕೆ. Now 30 for 4. So really nice, Command Raider. You all are amazing. Thank you a lot. Thanks a lot for the cooperation and the teamwork. That was a brilliant effort. I must thank Renu Gowda, Mr. Renu Gowda, for organizing this kind of wonderful tournament. He's a really simple person, I must say. Great hospitality, but he is loving the tennis ball cricket. That was amazing. Thanks a lot. We are inviting all of you to Sri Lanka as well to play tennis ball cricket. Probably they will be in Sri Lanka. So 30 now, who is going to bowl the 6th over? Milina going to bowl. Tilina doing the wicket keeper. Milina is the bowler. That is amazing. ತಿಲಿನಾ ಬೌಲಿಂಗ್ ಆದ್ರೆ ಮಿಲಿನಾ ಬೌಲರ್, ತಿಲಿನಾ ವಿಕೆಟ್ ಕೀಪರ್. ಬಲವಾಗಿ ಹೊಡೆಯುವಂತ ಪ್ರಯತ್ನ ಐತೆ. ಇಲ್ಲಿ ಬಿಡಾನ್ ನಮ್ಮ ಮೇಲೆ ಪ್ರಯತ್ನ ಸಾಗ್ತಾ ಇದೆ. 1 ರನ್ ಅನ್ನ ಗಳಿಸ್ಕೊಂಡಿದ್ರೆ 1 ರನ್ ಆಡೆಡ್ ಟು ಟೋಟಲ್ ಇಸ್ ನೌ 31. ಸಮಸ್ತ ವೀಕ್ಷಕರೇ, ಪ್ರೇಕ್ಷಕರೇ, ಕನ್ನಡ, ಇಂಗ್ಲಿಷ್, ಶ್ರೀಲಂಕಾ, ಸಿಂಹಳ ಎಲ್ಲ ಭಾಷೆಯಲ್ಲೂ ಸಾಗ್ತಾ ಇದೆ. ಇದು ಬೆಂಗಳೂರಿನಲ್ಲಿ ಸಾಗ್ತಾ ಇರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟ. ಇದು ಬೆಂಗಳೂರು ಫ್ರೆಂಡ್ಸ್ ಕಪ್ ಪ್ರೆಸೆಂಟ್ಸ್ ಫ್ರೆಂಡ್ಸ್ ಕಪ್ 2024 ಇಂಡಿಯಾ ವರ್ಸಸ್ ಶ್ರೀಲಂಕಾ. Yes, this is a battle between India versus Sri Lanka. There it comes. Good delivery from Milina. I can see some sort of a similarities when I listen to Kannada, your language, as well as Sinhala. You are saying samasta. It means whole, I think, in English. And you say prekshaka. It means spectators or the fans. Am I correct? Yes, correct. With commentary box with us, ನಮ್ಮ ರೇಣುಗೌಡ ಸರ್ ಇದ್ದಾರೆ. ಸೊ ಅವ್ರ ಬಗ್ಗೆ ಸಿಂಹಳ ಭಾಷೆಯಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಇಲ್ಲಿ ವಾಕನ್ನು ಸಿಂಗಲ್ ಭಾಷೆನ್ ಫ್ರೆಂಡ್ಸ್ ಕ್ರೀಡಾ ಸಮಾಜයේ මේ ප්‍රධාන තරග සංවිධායකතුමන් අප සමග සිටිනවා රේණු ගෞඩා මහතා. මේ සුයිසල් වෑයමේ නියමුවා පුරෝගාමියා විශේෂයෙන්ම බැංගලූරු ෆ්‍රෙන්ච් ක්‍රීඩා සමාජයේ බැංගලූරු නුවර අංක 1 කණ්ඩායම දාබර ක්‍රීඩාලෝඩි හිතපොතේ කලමනාකාරතුමන් හිමිකාර්තිය දාන රේණු ගෞඩා මහතා මේ තරග මාලාවේ ප්‍රධාන සංවිධායකතුමන් අප සමග මේ ප්‍රධාන පීඨිකාවේ අසුන්ගෙන සිටිනවා. ඔහුගේ වෑයම සාර්ථක වෑයමක් වගට පෙනෙන්නට තිබෙනවා. ಓಕೆ, ಬಲವಾಗಿ ಹೊಡೆಯುವಂತ ಪ್ರಯತ್ನ ಆಯ್ತು. ಇಲ್ಲಿ ಮಿಡ್ ವಿಕೆಟ್ ಮೇಲೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. 1 ರನ್ ಅನ್ನ ಈಸಿಯಾಗಿ ಪಿಟ್ ಮಾಡ್ಕೊಂಡಿದ್ದಾರೆ. 1 ರನ್ ಆಡೆಡ್ ಟೋಟಲ್. ಈಗ ತಂಡದ ಮೊತ್ತ 32. ನೀವು ಕಣ್ ತುಂಬಿಸ್ಕೊಳ್ತಾ ಇದ್ರೆ ಇದು ಫ್ರೆಂಡ್ಸ್ ಕಪ್ 2024 32 ತಂಡದ ಮೊತ್ತ. ಎಂತ ಅದ್ಭುತವಾದಂತಹ ವೀಕ್ಷಕರು, ಸ್ಪೆಕ್ಟೇಟರ್ ಗ್ಯಾಲರಿಯಲ್ಲಿ ಎಲ್ಲ ವೀಕ್ಷಕರು ಕೂತಿದ್ದೀರಾ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಫೈನಲ್ ಮ್ಯಾಚ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ಮತ್ತೆ ಮಿಲಾನ ಇದು ಬ್ರಿಲಿಯಂಟ್ ಆಗಿದೆ. ಇನ್ಫೀಲ್ಡ್ ನ ಕ್ಲಿಯರ್ ಮಾಡ್ತಾ ಇದೆ. ಅಲ್ಲಿ ಕವಚದ ಮೇಲೆ ಚೆಂಡು ಅಂಡ್ ಚೇಸ್ ಆಗ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. 2 ಓಟ ನೀರಸವಾಗಿ ಪಡೆಯುವಂತಹ ಪ್ರಯತ್ನ ಸಫಲತೆ ಕೂಡ. 3 runs added to total moves on to now 35. 35 ಓಟಗಳು. ಬೌಂಡ್ರಿ ಚೆಕ್ ಅನ್ನ ಹೇಳ್ತಾ ಇದ್ದಾರೆ. ಇತ್ತ
ಟಿವಿ ಅಂಪೈರ್, ಓ ಟು ಟಿವಿ ಅಂಪೈರ್. Boundary saved. Thank you, TV umpire. 3 runs added to total. With me in Kannada, ನಮ್ಮ ಜೊತೆಯಲ್ಲಿ ಎಲ್ಲ ಹಿರಿಯ ವೀಕ್ಷಕ ವಿವರಣೆಯಿರುವಂತಹ ಕರ್ನಾಟಕದ ಹೆಸರಾಂತ ವೀಕ್ಷಕ ವಿವರಣೆಕಾರರು ನಮ್ಮ ಕಂಪ್ಯೂಟರ್ ಬಾಕ್ಸ್ ಅಲ್ಲಿ ಕುಳಿತಿದ್ರು. ಓ, ಇದು ಬ್ರಿಲಿಯಂಟ್ ಆಗಿತ್ತವ್ರೆ. ಚೇಸ್ ಮಾಡಕ್ಕಾಗಲ್ಲ. ಎಂತ ಹೊಡ್ತಾ ಇದ್ದೋ, ಎಂತ ಏಟು. 4 ಓಟ ಬರ್ತಾ ಇದೆ ಇಲ್ಲಿ. ದಿಲೀಪ್ ಎಂತ ಹೊಡ್ತ. ಮುಕ್ತಾಯ ಕಂಡ 6 ಓವರ್ಗಳ ನಂತರ ತಂಡದ ಮೊತ್ತ 39, 4 ವಿಕೆಟ್ ನಷ್ಟಕ್ಕೆ. After 6 overs, 39 for the loss of 4 wickets in Singala till the score. මෙවන විට ඉනිමේ 6 වන පන්දුවාරයේ බව දකින විට ප්‍රථමයෙන් පන්දුවට පාර දෙන බාලාජී නානි 11 කණ්ඩායම ලකුණු 39යි විකට් 4ක් විද වැටි ආරම්භක පිතිකරවා දිලීප් ඉතාමත් හොඳ ඉනිමක් ක්‍රීඩා කරමින් සිටිනවා. ඔහු සමග රාහුල් ක්‍රීඩා පිටේ රැඳී සිටිනේ. තීරණාත්මක පන්දුවාර දෙකක් ඉතිරිව තිබෙන්නේ. ಎತ್ತ ಬೌಲಿಂಗ್ ನಲ್ಲಿ ವಿಜಯರತ್ನ, ಸಂಜು ಖಾನ್, ವಿಜಯ ರತ್ನ. ಎತ್ತ ಸ್ಟ್ರೈಕ್ ನಲ್ಲಿ ರಾಹುಲ್, ಲೆಫ್ಟಿ ರಾಹುಲ್, ಎಡಗೈನ ಬ್ಯಾಟರ್. ಛತ್ತೀಸ್ಗಢದ ಆಟಗಾರ ಸ್ಟ್ರೈಕ್ ನಲ್ಲಿದ್ದಾರೆ. ಇತ್ತ ವಿಜಯ ರತ್ನ 7ನೇ ಓವರ್ಗಾಗಿ. ಒಳ್ಳೆ ಬಾಲ್ ಇದು. ವಿಜಯ ರತ್ನ ವಂಚಿಸ್ತಾ ಇದ್ದಾರೆ ಇಲ್ಲಿ. ಬ್ಯಾಟರ್ ನ ಕಟ್ಟಿ ಹಾಕುವಂತ ಪ್ರಯತ್ನ ಚುಕ್ಕಿ ಎಸೆತವಾಗ್ತಾ ಇದೆ. ಓಟವನ್ನ ಬಿಟ್ಟು ಕೊಡ್ತಾ ಇಲ್ಲ. ಫೈನಲ್ ಮ್ಯಾಚ್, ಫೈನಲ್ ಹಂಗಾಮ ಸಾಗ್ತಾ ಇದೆ ಫ್ರೆಂಡ್ಸ್ ಕಪ್ 2024 ನಲ್ಲಿ. ಮತ್ತೊಮ್ಮೆ ಬಲವಾಗಿ ಹೊಡೆಯುವಂತಹ ಪ್ರಯತ್ನ ಇತ್ತು. ವೈಟ್ ಬಾಲ್ ಎನ್ನುವಂತಹ ಸೂಚನೆ. ವಿಕೆಟ್ ನ ಹಿಂಬದಿಯಲ್ಲಿ ಚೆಂಡು. ವೈಟ್ +1 ಅವಳಿ ಓಟದ ಸೇರ್ಪಡೆ. ವೈಡ್ ಎನ್ನುವಂತಹ ಸೂಚನೆ ಮೇರೆಗೆ 2 ಓಟುಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 41 41. 41. ಮತ್ತೆ ವಿಜಯ ರತ್ನ. ISPL ನ ಆಟಗಾರ, ಅಬ್ಬರದ ಆಟಗಾರ ದಿಲೀಪ್ ಬಿಜ್ವಾ. ಬಿಜ್ವಾ ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನ ಸಾಗ್ತಾ ಇದೆ ಇಲ್ಲಿ. ಸಿಂಗಲ್ಸ್ ಪಡೆಯುವಂತಹ ಪ್ರಯತ್ನ. ಒಳ್ಳೆ ಫೀಲ್ಡಿಂಗ್ ಬಂತು, ಒಳ್ಳೆ ಫೀಲ್ಡಿಂಗ್ ಬಂತು. 1 ರನ್ ಅನ್ನ ಮಾತ್ರ ಬಿಟ್ಕೊಟ್ರು. Scores moves on to now 42. 42 ಎಷ್ಟು ಟಾರ್ಗೆಟ್ ಅನ್ನ ಕೊಡ್ತಾರೆ ಇಲ್ಲಿ ಬಾಲಾಜಿ ನಾನೋ ಒನಾಟೇಟ್ ಛತ್ತೀಸ್ಗಢ ಇಂಡಿಯಾ. ಟಾರ್ಗೆಟ್ ಅನ್ನ ಎಷ್ಟು ಸೆಟ್ ಮಾಡ್ತಾರೆ ಕಾದ್ ನೋಡ್ಬೇಕಿದೆ. ಮತ್ತೆ ವಿಜಯ ರತ್ನ ಟು ದಿಲೀಪ್ ಬಿಜ್ವಾ. ರಾಹುಲ್ ಕನೆಕ್ಟಿವಿಟಿ ಚೆನ್ನಾಗಿದೆ. ಮಿಡಲ್ ಆಫ್ ದ ಬ್ಯಾಟಲ್ ಬಂದು ಇಂಟು ದ ಕರ್. ವಾಟ್ ಎ ಶಾಟ್. ಬ್ರಿಲಿಯಂಟ್ ಕನೆಕ್ಟ್ ಮಾಡ್ಕೊಂಡ್ರು. ಇಟ್ಸ್ ಎ ಕ್ರಾಕಿಂಗ್ ಸಿಕ್ಸರ್. ವಾಟ್ ಎ ಪ್ಲೇಯರ್. ಇಟ್ಸ್ ಎ ರಾಹುಲ್ ಕ್ರಾಕಿಂಗ್ ಸಿಕ್ಸರ್. 6 ಓಟುಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 48. ಯಾರಿಗೆ ಫೈನಲ್ ನ ವಿಜಯದ ಫ್ರೆಂಡ್ಸ್ ಕಪ್ 2024 ನ ನಗದಿನ ಗಂಟು.
ಸಮಸ್ತ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ಇದು ಕ್ರೀಡಾ ಜಾತ್ರೆ, ಅಂತಾರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಬಾಲ್ನ ಕ್ರೀಡಾಕೂಟ ಸಾಗ್ತಾ ಇದೆ. ಸ್ವೀಪ್ ಮಾಡುವಂತ ಪ್ರಯತ್ನ ಬರ್ತಾ ಇದೆ. ಫೈನಲ್ ಅಗ್ನಿಷನ್ ಟಾರ್ಗೆಟ್ ಮಾಡ್ಕೊಂಡ್ರು ರಾಹುಲ್. ಓಟ ಬಂದಿದೆ, 20 ಓಟ, 1 run added to total moves on to now 49. ಓ LBW ನಾ? ಓಕೆ, ಚೆಕ್ ನಡೀತಾ ಇದೆ, ಕ್ಷಮಿಸಿ. ಓಕೆ, ರಿವ್ಯೂ ಲಾಸ್ಟ್ 48. ಹೊಸ ಬ್ಯಾಟರ್. ಮಕ್ಬೂಲ್, ಮಿಡಲ್ ಆರ್ಡರ್ ಬ್ಯಾಟರ್. ಕ್ಷಣ ಮಾತ್ರದಲ್ಲಿ ಚೆಂಡನ್ನ ಸಿಡಿಸಬಲ್ಲಂತ ಆಟಗಾರನ ಆಗಮನ. ಅದ್ಯಾವ ರೀತಿಯಲ್ಲಿ ಚೆಂಡನ್ನ ದಂಡಿಸ್ತಾನೆ, ಕಾದು ನೋಡ್ಬೇಕಿದೆ. ಫ್ರೆಂಡ್ಸ್ ಕಪ್ 2024 ಫೈನಲ್ ಹಂಗಾಮ ಸಾಗ್ತಾ ಇದೆ ಬೆಂಗಳೂರಿನ ಪೀಣ್ಯ ಸೆಕೆಂಡ್ ಸ್ಟೇಜ್ ನಲ್ಲಿ. ಲಾಸ್ಟ್ 2 balls to go in this over. ಅಂತಿಮ 2 ಚೆಂಡುಗಳು ಬಾಕಿ ಇದೆ ಈ ಓವರ್ನಲ್ಲಿ. ಮತ್ತೆ ವಿಜಯರತ್ನ. ಇಲ್ಲಿ ಬಾಲ್ವಾಗಿ ಎಳೆದು ಹೊಡೆಯುವಂತ ಪ್ರಯತ್ನ ಆಯ್ತು. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಇಲ್ಲಿ ಲೆಗ್ ಬೈ ಸೂಚನೆ ಬರ್ತಾ ಇದೆ. 1 run added to total moves on to now 49. 49 ತಂಡದ ಮೊತ್ತ. 7ನೇ ಓವರ್ನ ಅಂತಿಮ ಚೆಂಡಿಗಾಗಿ ವಿಜಯರತ್ನ 2. ದಿಲೀಪ್ ಬಿಂಜ್ವಾ. ಛತ್ತೀಸ್ಗಢದ ವೀಕ್ಷಕರಿಗೆ ಸ್ವಾಗತ. ಮತ್ತೆ ವಿಜಯರತ್ನ. ಒಳ್ಳೆ ಬಾಲ್ ಇದು. ಬೌಲರ್ಸ್ ಬ್ಯಾಕ್ ಆಟ. ದಿಲೀಪ್ 20 ಓಟವನ್ನು ಗಳಿಸ್ಕೊಳ್ತಾ ಇದ್ರೆ. 1 run added to total moves on to now 50 comes up for Balaji Nano. 108 Chhattisgarh India after 7 overs 50. Balaji Nano 108 Chhattisgarh. ಅಂತಿಮ ಓವರ್ಗಾಗಿ ಅದ್ಯಾವ ಬೌಲರ್ ಅನ್ನ ಕರೆತರ್ತಾರೆ, ಕಾದ್ ನೋಡ್ಬೇಕಿದೆ. ಮೇಲಿನ ವೀನಸ್ ಬೋಲಗೋನ, ಶ್ರೀಲಂಕಾದ ಡೆತ್ ಓವರ್ ಸ್ಪೆಷಲಿಸ್ಟ್. ಮೇಲಿನ ಕರೆಯ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಇಲ್ಲಿ ಅದ್ಯಾವ ರೀತಿಯಲ್ಲಿ ಬೌಲಿಂಗ್ ಅನ್ನ ಮಾಡ್ತಾನೆ, ಕಾದ್ ನೋಡ್ಬೇಕಿದೆ. ಚಕ್ರ ವ್ಯೂಹದೊಳಗಡೆ ಕ್ರಿಕೆಟ್ ಚೆಂಡಾಟ. ಈ ರಣರಂಗದಲ್ಲಿ ಕದನ ಕಳಿಗಳ ನಡುವೆ ಚೆಂಡಾಟದಲ್ಲಿ ಯಾರಿಗೆ ಸೋಲು, ಯಾರಿಗೆ ಗೆಲುವು, ಯಾರಿಗೆ ಜಯ, ಯಾರಿಗೆ ಅಪಜಯ ಇನ್ನೇನು ಕೆಲವೇ ಕ್ಷಣಗಳಲ್ಲೇ. ಅಂತಿಮ ಓವರ್ಗಾಗಿ ನೆಟ್ ನೇರ ಹೊರತ, ಕನೆಕ್ಟಿವಿಟಿ ಆಗಿಲ್ಲ. ಲಾಂಗ್ ಆನ್ ನಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡಿದ್ರೆ ಇಲ್ಲಿ ಕಲಿಂದು. ದಿಲೀಪ್ ವಿಕೆಟ್ ಆಘಾತ ಆಗ್ತಾ ಇದೆ. ಎತ್ತ ಮಿಲನ 1 ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ರೆ. 5ನೇ ವಿಕೆಟ್ ಪತನವಾಗ್ತಾ ಇದೆ.
50 ಓಟಕ್ಕೆ 5 ವಿಕೆಟ್ಗಳ ಆಘಾತ. ಬಾಲಾಜಿ 108, ನಾನು 11 ಛತ್ತೀಸ್ಗಢ. ದಿಲೀಪ್ ವಿಕೆಟ್ ಆಘಾತ ಆಗಿದೆ. ಹೊಸ ಬ್ಯಾಟರ್ನ ಆಗಮನವಾಗಬೇಕಾಗಿದೆ. ಅದ್ಯಾವ ಬ್ಯಾಟರ್ನ ಕರೆತರ್ತಾರೆ ಕಾದು ನೋಡಬೇಕಿದೆ. 8ನೇ ಕ್ರಮಾಂಕದ ಕದನಕಲಿ ಅವನ್ಯಾರು ಪರಿಚಯಿಸ್ತಾರೆ ಇಲ್ಲಿ ಕಾದು ನೋಡಬೇಕಿದೆ. ಹರಿ ಅಂಗಳಕ್ಕೆ ಆಗಮನವಾಗ್ತಾ ಇದ್ದಾರೆ. ಚರ್ಚೆ ಸಾಗ್ತಾ ಇದೆ ದಿಲೀಪನೊಂದಿಗೆ. ಹರಿಯನ್ನ ಕರೆತರುವಂತಹ ಪ್ರಯತ್ನ. ಇತ್ತ ಮಿಲನ್ ವಿಕೆಟ್ ಟೇಕಿಂಗ್ ಬೌಲರ್. ಕ್ಷಣ ಮಾತ್ರದಲ್ಲಿ ಚೆಂಡನ್ನ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮಾಡುವಂತ ಆಟಗಾರ ಬೌಲರ್. ವಿಕೆಟ್ ಟೇಕಿಂಗ್ ಬೌಲರ್, ವಿಕೆಟ್ ವೀರ. ಅಂತಿಮ 5 ಚೆಂಡುಗಳು. ಅದ್ಯಾವ ರೀತಿಯಲ್ಲಿ ಚೆಂಡನ್ನ ಎಸಿತಾನೆ ಇಲ್ಲಿ ಬೌಲರ್. ಟಾರ್ಗೆಟ್ ಅದೆಷ್ಟನ್ನ ಸೆಟ್ ಮಾಡ್ತಾರೆ. ಬಾಲಾಜಿ 108, ನಾನು 11 ಛತ್ತೀಸ್ಗಢ. ಒಳ್ಳೆ ಬಾಲ್ ಇದು, ಒಳ್ಳೆ ಬಾಲ್ ಇದು. ಅಪೀಲ್ ಇದೆ, ಅಪೀಲ್ಗೆ ಪುರಸ್ಕಾರ ಲಭಿಸ್ತಾ ಇದೆ. LBW ಲೆಗ್ ಬಿಫೋರ್ ದ ವಿಕೆಟ್ ಗಾಗಿ ಮನವಿ ಇತ್ತು. ಮನವಿಗೆ ಪುರಸ್ಕಾರ. ಮಿಲನ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. ಮಿಲನ್ ಆನ್ ಹ್ಯಾಟ್ರಿಕ್. ಬ್ಯಾಟರ್ ಈಸ್ ಔಟ್. ಹರಿ ಯಶಸ್ವಿ ಆಗ್ತಾ ಇಲ್ಲ. 2 ಬಾಲ್ 2 ವಿಕೆಟ್ಸ್. ಆಘಾತದಲ್ಲಿದೆ ಬಾಲಾಜಿ. 108, ನಾನು 11 ಛತ್ತೀಸ್ಗಢ. ಮಿಲನ್ ಆನ್ ಹ್ಯಾಟ್ರಿಕ್. මෙවැනි විට කඩුළු තෘත්‍යයක් අභියස පසුවන්නේ මිලින පන්දියාවන ක්‍රඩකයා දැවියන ක්‍රඩකයා හරි කඩුළු මුවා කිරීමේ වාරදට හසු වී ලකුණු 12 ක්‍රීඩා පිටිනිවත් වන්නේ ලකුණු 50යි විකට් 7ක් විද බැටි ಬಾಲಾಜಿ ನಾನಿಲබන් කණ්ඩායම ඕවර් ටු ಮಂಜು. ನಾತಾತ್ ಮಂಜುට ಅವස්ථාව. ದೂರದ ಶ್ರೀಲಂಕಾದಲ್ಲಿ ಮ್ಯಾಚ್ ಅನ್ನ ನೋಡ್ತಾ ಇದ್ದಾರೆ. ಹಾಗಾಗಿ ಅವಾಗ ಸಿಂಹಳ ಭಾಷೆಯಲ್ಲಿ ಮಿತ್ರ ಮೊಹಮ್ಮದ್ ನಿಶ್ಮಿ ಅವರು ಆ ಭಾಷೆಯಲ್ಲಿ ಕಾಮೆಂಟ್ರಿಯನ್ನ ಮಾಡ್ತಿರ್ತಾರೆ. ಇತ್ತ ಹ್ಯಾಟ್ರಿಕ್ ಬೌಲ್ ನಲ್ಲಿದ್ದಾರೆ ಬೌಲರ್ ಮಿಲಿನ್. ಒಳ್ಳೆ ಬಾಲ್ ಇದು. ಯಾರ್ಕರ್ ಲೆಂತ್ ಡೆಲಿವರಿ ಬಂದಿದೆ. ಇಲ್ಲಿ ಓಟ ಬರ್ತಾ ಇದೆ. ಸಿಂಗಲ್ಸ್ ಅನ್ನ ಪಡ್ಕೊಂಡಿದ್ದಾರೆ. 1 ರನ್ ಆಡಿಡ್ ಟೋಟಲ್ ಮೂವ್ಸ್ ಆನ್ ಟು ನೌ 51. 51, 7 ವಿಕೆಟ್ ನಷ್ಟಕ್ಕೆ. ಅಂತಿಮ 3 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 3 ಬಾಲ್ಸ್. ಡಿಸೆಂಬರ್ 25ರಿಂದ ಡಿಸೆಂಬರ್ 25ರಿಂದ 29 ಸೃಷ್ಟಿ ಲೋಕೇಶ್ ಅವರ ಸಾರಥ್ಯದಲ್ಲಿ ಸಾಗ್ತಾ ಇದೆ KTPL ಸೀಸನ್ 2. ಲೆಗ್ ಬೈ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ರನ್ಔಟ್. ತಂಡದ ಮೊತ್ತ 52. 8 ವಿಕೆಟ್ನ ಆಘಾತದೊಂದಿಗೆ 52, 52. ಲಾಸ್ಟ್ 2 ಬಾಲ್ಸ್ ಟು ಗೋ. ಅಂತಿಮ 2 ಚೆಂಡುಗಳು. ಟಾರ್ಗೆಟ್ ಅದೆಷ್ಟನ್ನ ಸೆಟ್ ಮಾಡ್ತಾರೆ ಪ್ರಶ್ನೆ ಇದೆ. ಬಲವಾಗಿ ಹೊಡೆಯುವಂತ ಪ್ರಯತ್ನ ಇದೆ. ಲಾಂಗ್ ಆನ್ ನಲ್ಲಿ ಚೆಂಡು ಧಾವಿಸ್ತಾ ಇದೆ. 1 ರನ್ ಅನ್ನು ಈಸಿಯಾಗಿ ಪಿಕ್ ಮಾಡ್ಕೊಂಡ್ರು. 2 ರನ್ ಪಡ್ಕೊಳ್ತಾರೆ. ಇಲ್ಲಿ 2 ರನ್ ಪಡೆಯುವಂತ ಪ್ರಯತ್ನ. ರನ್ಔಟ್ ಆಗುವಂತ ಸಾಧ್ಯತೆ. ರನ್ಔಟ್. ವಿಕೆಟ್ ಆಘಾತ. 9ನೇ ವಿಕೆಟ್ ಆಘಾತವಾಗ್ತಾ ಇದೆ. 1 ರನ್ ಆಡಿಡ್ ಟೋಟಲ್ ಮೂವ್ಸ್ ಆನ್ ಟು ನೌ 53. 53.
ಅಂತಿಮ ಚೆಂಡಿಗಾಗಿ, ಈ ಇನ್ನಿಂಗ್ಸ್ನ ಕೊನೆಯ ಬಾಲ್ಗಾಗಿ. ಮತ್ತೆ ಮಿಲನ. ಕೊನೆಯ ಬಾಲ್ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್ ಮುಖೇನವಾಗಿ ಮತ್ತೊಂದು ಉಚಿತ ಓಟ. 54, 54. ಇನ್ನಿಂಗ್ಸ್ನ ಅಂತಿಮ ಬಾಲ್ಗಾಗಿ. ಸ್ಟೆಪ್ ಔಟ್ ಮಾಡ್ಕೊಂಡು ಬೀಸುವಂತ ಪ್ರಯತ್ನಗಳು ಸಾಕ್ತದೆ. ಮಿಡ್ ವಿಕೆಟ್ ಟಾರ್ಗೆಟ್ ಮಾಡ್ಕೊಂಡ್ರು, 1 ರನ್ ಈಸಿಯಾಗಿ ಪಿಕ್ ಮಾಡ್ಕೊಂಡ್ರು, 2 ರನ್ ಪಡೆಯುವಂತ ಪ್ರಯತ್ನ, 2 runs ಅಂಡ್ 3ನೇ ಓಟ ಕದಿದರ ಇಲ್ಲಿ ಕಾದ್ ನೋಡಬೇಕಿದೆ. ರನ್ ಔಟ್ ಆಗುವಂತ ಸಾಧ್ಯತೆ. 2 runs added to total and all out. 56, 57 is the target. 56 ಓಟಗಳನ್ನು ಗಳಿಸಿಕೊಂಡು 57ರ ಗುಡಿ. ಇತ್ತ ಪ್ರೆಸೆಂಟೇಷನ್ ಏರಿಯಾದಲ್ಲಿ ಶಿವನಾರಾಯಣ್ ಐತಾಲಕೋಟ ಅವರು. ಹಲೋ, ಫ್ರೆಂಡ್ಸ್ ಕಪ್ 2024ರ ಈ ಒಂದು ಪಂದ್ಯಾಟಕ್ಕಾಗಿ ನಮ್ಮೊಂದಿಗೆ ಆಗಮಿಸಿದಂತಹ ವೀಕ್ಷಕ ವಿವರಣೆಗಾರರಾದಂತಹ ಪ್ರಶಾಂತ್ ಅಮಲ್ಪಾಡಿಗೆ ರೇಣುಗೌಡ ಅವರು ಆತ್ಮೀಯವಾಗಿ ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಶಾಲು ಹೊದಿಸಿ, ಹಾರ ಹಾಕಿ, ಸ್ಮರಣಕ್ಕೆ ನೀಡಿ ಆತ್ಮೀಯವಾಗಿ ಗೌರವಿಸ್ತಾ ಇದ್ದಾರೆ. ಮತ್ತೋರ್ವ ಹಿರಿಯ ವೀಕ್ಷಕಗಾರ ವಿನಯ್ ಉದ್ಯಾವರ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಗುರುತಿಸಿ ಗೌರವಿಸ್ತಾ ಇದ್ದಾರೆ ಶ್ರೀಯುತ ರೇಣುಗೌಡರು. ಶ್ರೀಯುತ ವಿನಯ್ ಉದ್ಯ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಶಾಲನ್ನು ಹೊದಿಸಿ, ಹಾರವನ್ನ ಹಾಕಿ, ಸ್ಮರಣಿಕೆಯನ್ನ ನೀಡಿ ಆತ್ಮೀಯವಾಗಿ ಗೌರವಿಸ್ತಾ ಇದ್ದಾರೆ. ಮತ್ತೋರ್ವ ಉಡುಪಿ ಪರಿಸರದ ಹಿರಿಯ ವೀಕ್ಷಣೆಗಾರ ವಿನಯ್ ಉದ್ಯಾವರ. ಸ್ಕೋರರ್ ಆಗಿ ಸಹಕರಿಸಿದ ಇಬ್ಬರಿಗೆ ಸಚಿನ್ ಫ್ರಮ್ ಉಡುಪಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಶ್ರೀಯುತ ರೇಣುಗೌಡರು ಸ್ಮರಣಕ್ಕೆ ನೀಡಿ ಗೌರವಿಸ್ತಾ ಇದ್ದಾರೆ.
ಚೆಕ್ ಚೆಕ್ ಚೆಕ್. Check, check. All check, check. ನಮ್ಮ ಪ್ರೆಸೆಂಟೇಷನ್ ಏರಿಯಾದಲ್ಲಿ ಶ್ವೇತಾ ಪ್ರಕಾಶ್ ಅವರಿಗೆ ಬ್ಯಾಟ್ ಅನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ಸಾಗರ್ ಭಂಡಾರಿ ಅವರು, ಟೈಗರ್ ಆಫ್ ಕರ್ನಾಟಕ. ಟೈಗರ್ ಆಫ್ ಕರ್ನಾಟಕ ಸಾಗರ್ ಭಂಡಾರಿ ಜೊತೆಗೆ ಸಂಪತ್ ಅವರಿದ್ದಾರೆ. ಅವರ ಮಿತ್ರರಾದಂತಹ ಪ್ರಕಾಶ್ ಅವರಿಗೆ ಉಡುಗೊರೆಯಾಗಿ ಕೊಡ ಮಾಡ್ತಾ ಇದ್ದಾರೆ ಬ್ಯಾಟ್ಸ್. ವಿಜಲ್ ಅಂತ ಕೇಳ್ತಿದ್ರೆ ಟೈಗರ್ ಆಫ್ ಕರ್ನಾಟಕ ಸಾಗರ್ ಭಂಡಾರಿ. ಧನ್ಯವಾದಗಳು ಸರ್, ಧನ್ಯವಾದಗಳು ಸಂಪತ್ ಅವರೇ, ಧನ್ಯವಾದಗಳು ಪ್ರಕಾಶ್ ಅವರೇ. ಓ ಟು ಕಾಮೆಂಟ್ರಿ ಬಾಕ್ಸ್. ಧನ್ಯವಾದಗಳು ಕುಣಿಗಲ್ ಮಂಜು. ಫ್ರೆಂಡ್ಸ್ ಕಪ್ 2024ರ ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪಂದ್ಯಾಟದ ಫೈನಲ್ ಪಂದ್ಯಾಟ. ಒಂದೆಡೆಯಲ್ಲಿ ವಿನಸ್ ಬಲಾಗ್ನ ಶ್ರೀಲಂಕಾ ಇದ್ರೆ, ಇನ್ನೊಂದೆಡೆಯಲ್ಲಿ ಬಾಲಾಜಿ ನಾನೋ 11 ಛತ್ತೀಸ್ಗಢ ಮಧ್ಯಪ್ರದೇಶ. All 57 is the target. Check, check. Check, check. 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 ಪಂದ್ಯ ಆರಂಭಗೊಳ್ತಾ ಇದೆ. ನಿರ್ಣಾಯಕ ಇಬ್ರಾಹಿಂ ಆತ್ರಾಡಿ ಹಸಿರು ನಿಶಾನೆ ತೋರ್ತಾ ಇದ್ದಾರೆ. ಇರ್ಫಾನ್ ಎಸೆಗಾರಿಕೆ ಭಾಗದಲ್ಲಿ ಒಂದೆಡೆ ಆಶಾನ್, ಒಂದೆಡೆ ದುಲಾಟ್. ಸ್ಲೋವರ್ ಡೆಲಿವರಿ, ವೇರಿಯೇಷನ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮತೆ ಒಂದು ಎಸೆಗಾರಿಕೆ ಭಾಗದಲ್ಲಿ ಛತ್ತೀಸ್ಗಢದ ಇರ್ಫಾನ್. ಕಳೆದ ಬಾರಿ ಕೂಡ ಈ ಪಂದ್ಯಾಟವನ್ನು ಆಡಿದ್ರು, ಚಾಂಪಿಯನ್ ಆಗಿ ಹೊರ ಹೊಮ್ಮಿದ್ರು ಕೂಡ. ಸತತ 2ನೇ ಬಾರಿ ಫೈನಲ್ಗೆ ಲಗ್ಗೆ ಇಡ್ತಾ ಇದೆ. ದಿಲೀಪ್ ಬಿಚ್ವಾ, ಇರ್ಫಾನ್ ಅಂತ ಆಟಗಾರರು ಈ ಅಂಕಣವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಇರ್ಫಾನ್. ಸುಂದರತೆ ಎಸೆತ, ಔಟ್ ಸ್ವಿಂಗ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಆಶಾನ್ ಸ್ಟ್ರೈಕರ್ ವಿಭಾಗದಲ್ಲಿ, ದುಲಾಜ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ಶ್ರೀಲಂಕಾ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಭಾರತದ ಹೆಮ್ಮೆಯ ತಂಡ, ಹೊರ ರಾಜ್ಯದ ತಂಡ. ನಾನು 11 ಛತ್ತೀಸ್ಗಢ ಮಧ್ಯಪ್ರದೇಶ.
ಶ್ರೀಲಂಕಾದ ದಾಂಡಿಗರು ದಾಖಲಿಸುವ ಪ್ರತಿ ಸಿಕ್ಸರ್ಗೆ ಮಹಾ ಹಾರ್ಡ್ವೇರ್ ಇಂದ ₹500 ಘೋಷಣೆ, ಮಹಾ ಘೋಷಣೆ. ಬಹಳ ಶುದ್ಧ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಅತ್ಯುತ್ತಮ ಎಸೆಗಾರಿಕೆ ವಿಭಾಗದಲ್ಲಿ ಇರ್ಫಾನ್. ಪ್ರತಿ ಬೌಂಡ್ರಿಗೆ ಸೂಪರ್ ಕೆಮಿಕಲ್ಸ್ ಇಂದ ₹500 ಘೋಷಣೆ. ಸಿಕ್ಸರ್ ಇಂದ ಮಹಾ ಹಾರ್ಡ್ವೇರ್ ಇಂದ ₹500 ಘೋಷಣೆ. ಉತ್ತಮ ರೀತಿಯ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಕೊನೆಯ ಒಂದು ಚೆಂಡು ಬಾಕಿ ಇದೆ. ಉತ್ತಮ ರೀತಿಯ ತಟ್ಟಿಬಿಟ್ಟು ಒಂದು ಓಟವನ್ನು ದಾಖಲಿಸ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಓವರ್ನ ಮುಕ್ತಾಯದ ಕಾಡ್ತಾ ಇದೆ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡೆದ ಮೊತ್ತ 3. ದ ಕಂಪ್ಲೀಟ್ ಓವರ್ ನಂಬರ್ 1, ಸ್ಕೋರ್ 3 ವಿದೌಟ್ ಲಾಸ್. 42 balls, 54 runs. ಫ್ರೆಂಡ್ಸ್ ಕಪ್ ಸಾಗ್ತಾ ಇದೆ. 2024 ಪ್ರತಿಷ್ಠಿತ ಪಂದ್ಯಕೂಟ ಪೀಣ್ಯದ ಸೆಕೆಂಡ್ ಸ್ಟೇಜ್ ನಲ್ಲಿ ಸಾಗ್ತಾ ಇದೆ. ರಾಜ್ಯದಲ್ಲಿ ಬಹಳಷ್ಟು ಹೆಸರುವಾಸಿಯಾದಂತಹ ಸಂಸ್ಥೆ ಫ್ರೆಂಡ್ಸ್ ಬೆಂಗಳೂರು. 30 ವರ್ಷಗಳ ಇತಿಹಾಸದ ಸಂಸ್ಥೆ, ಬಹಳಷ್ಟು ಅನುಭವಿ ಆಟಗಾರರನ್ನ ನೀಡಿದ ಸಂಸ್ಥೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹೆಸರುವಾಸಿಯಾದಂತಹ ಆಟಗಾರ ಸಿಸಿಎಲ್ ಹೀರೋ ರಾಜೀವ ಅವರನ್ನು ಕೂಡ ನೀಡಿದ ಸಂಸ್ಥೆಯು ಕೂಡ ಫ್ಯಾನ್ಸ್ ಬೆಂಗಳೂರು. ಕರ್ನಾಟಕ ಬುಲ್ಡೋಸರ್ ಪರವಾಗಿ ಆಡುತ್ತಿರುವಂತಹ ಆಟಗಾರ ರಾಜೀವ. ಬಹಳ ಶುದ್ಧವಾದ ಹೊಡೆತ, ಅಷ್ಟತ್ವ ಕ್ಷೇತ್ರ ರಕ್ಷಣೆ ಕೂಡ. ಒಂದೋಟದ ಸೇರ್ಪಡೆ. ತಡೆದ ಮೊತ್ತ 4. ಸುಶಾಂತ್ ಕಳೆದ ಪಂದ್ಯದಲ್ಲಿ ಅತ್ಯುತ್ತಮ ಎಸೆಗಾರಿಕೆ ನೀಡಿದರು ಕೂಡ. ಆರಂಭಿಕ 3 ಬ್ರೇಕ್ ಥ್ರೂಗಳ ನೀಡಿದಂತಹ ಎಸೆತಗಾರ ಸುಶಾಂತ್. ಆಸಾನ್ ಸ್ಟ್ರೈಕರ್ ವಿಭಾಗದಲ್ಲಿ.
ಮತ್ತೆ ಸುಶಾಂತ್. ಬಹಳ ಸುತ್ತಮುತ್ತ ಎಸೆತ, ಡಾಟೆಡ್ ಡೆಲಿವರಿ. ಮತ್ತೆ ಸುಶಾಂತ್. ದುಲ್ರಾಜ್ಗೆ ಎಸೆತ, ಚೆಂಡು ಭರ್ಜರಿ ಹೊಡೆತ, ಚೆಂಡು ಸೀಮಾರಕ ಹೊರ ಭಾಗದಲ್ಲಿ ಶಿಕ್ಷಾ ಷಟ್ಕ ಆರಾಟದ ಸೇರ್ಪಡೆ. ಚೆಂಡು ಬೆಂಗಳೂರಿನಿಂದ ಶ್ರೀಲಂಕಾದ ಕಡೆಗೆ. ದುಲ್ರಾಜ್ ಬಹಳ ಸುತ್ತಮುತ್ತ ಒಂದು ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ತಂಡದ ಮೊತ್ತ 11. ಎರಡನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಒಂದು ಅತ್ಯುತ್ತಮ ಪಾರ್ಟ್ನರ್ಶಿಪ್ ಬಿಲ್ಟಪ್ ಆಗ್ತಾ ಇದೆ ದ್ವೀಪ ರಾಷ್ಟ್ರ ಶ್ರೀಲಂಕಾದ ಕಡೆಯಲ್ಲಿ. ಉತ್ತಮ ರೀತಿಯ ಎಸೆತ, ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಮಟ್ಟವನ್ನು ಕಾಡ್ತಾ ಇದೆ. ಕೊನೆಯ ಬಾರಿ ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಕ್ತಾಯ ಕಾಣುತ್ತೆ. ಓವರ್ಗಳ ಸಂಖ್ಯೆ 2. ದಿ ಕಂಪ್ಲೀಟ್ ಓವರ್ ನಂಬರ್ 2, ಸ್ಕೋರ್ 11 ವಿಥೌಟ್ ಲಾಸ್. ಎರಡು ಓವರ್ಗಳ ಮುಕ್ತಾಯಕ್ಕೆ 11ಕ್ಕೆ ನೋ ಲಾಸ್. ಮತ್ತೊಂದು ರಾಜ್ಯ ಕಂಡಂತ ಶ್ರೇಷ್ಠ ಪಂದ್ಯಕೂಟ ಡಿಸೆಂಬರ್ 25, 26, 27, 28 ಸೃಷ್ಟಿ ಲೋಕೇಶ್ ಸಾರಥ್ಯದಲ್ಲಿ ಕೆಟಿಪಿಎಲ್ ಸೀಸನ್ 2 ಕರ್ನಾಟಕದ ಟೆನ್ನಿಸ್ ಬಾಲಿನ ಹಬ್ಬ. ವಿಶೇಷವಾದಂತ ಮತ್ತೊಂದು ಪಂದ್ಯಾಟ. ಕರ್ನಾಟಕದ ಎಲ್ಲ ಟೆನ್ನಿಸ್ ಆಟಗಾರರಿಗೆ ಭಾಗವಹಿಸುವ ಎಲ್ಲ ಸುವರ್ಣ ಅವಕಾಶವನ್ನು ನೀಡ್ತಾ ಇದೆ ಕೆಟಿಪಿಎಲ್. ಸೃಷ್ಟಿ ಲೋಕೇಶ್ ಅವರ ಸಾರಥ್ಯದಲ್ಲಿ ಪಂದ್ಯಕೂಟ ಬೆಂಗಳೂರಿನಲ್ಲಿ ಡಿಸೆಂಬರ್ ಅಂತ್ಯಭಾಗದಲ್ಲಿ ನಡೀತದೆ. ಡಿಸೆಂಬರ್ 25, 26, 27, 28 ಹಗಲು ರಾತ್ರಿಯಾಗಿ ಸಾಗ್ತದೆ ಈ ಪಂದ್ಯಕೂಟ. ಲೆಗ್ ಬೈ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. මෙවට විට ලකුණු 57ක ජයග්‍රාහී ඉලක්කයක් හමා යන නාලක පෙරේරා මහතාගේ කළමනාකාරත්වය යටතේ තරග කරන වීනස් බොලොග්නා කණ්ඩායම ලකුණු 12 ඊනිමේ තුන්ගඩ පාදුවාරය පරාදී සිටින්නේ. දුලාජ් විමුක්ති සමගින් අශාන් ජයසේන ආරම්භක පිතිකරුවා යුගලයේ ක්‍රඩා පිටියේ පන්දුවට පහර දෙමින් සිටින්නේ. There he comes, left arm Irfan runs and balls to Lord Vimukti, played up pacely, will it be taken? Yes it is, that is a feed and long on. So Bengaluru crowd enjoying that moment. Anyhow, that
that is the end of Dulaj Vimukti. He has to depart with the score on 12. Venus Bologna Sri Lanka losing their opener. Maybe the bit Venus Bologna Kanai be Pratham wicket to Bedavatna Mulakud Sakya Valakud Dulahi. Davia Kadakara Bakapitikarua Dulaj Vimukti Lakudu Hatakata Kadapiti Dibatwade Dabar Kadaru Hitotina Kapitikarua be Abilipiti Pradesh in cricket more than 30 years or for more than 3 decades. What an amazing journey. Now left-hander Nishanta Veerakan on strike. Anand the bowler picked up the important wicket of Dulaj Vimukti. Now left-hander Veerakan on strike. Number 3 batsman on strike. Short delivery played up Paisley again taken comfortably. So came on here, really good comeback from the Balaji 9-11 bowlers now, especially Anand on a hat-trick. He picked up the important wicket. Nishanta Veerakan, you might remember, he scored a half century in this competition. Now he has to depart without bothering the scorers. Now Venus Bologna Sri Lanka losing their second wicket with the score on 12. Maybe the bit Devana Venus Bologna wicket to Atmeduatna. Daviana Kadaka Nishanta Veerakan Lakundulaba Anange Pandu Idri Kadapiti Niwatuna Venus Bologna Kanai me Taragamalavi Nangura Madabar Kadari Hitabutuni Tilina Samaratunga Tiranatmaka Tarage Tule the Lanka Hatter started Kadakara and Kadapit Pamidaba Me Samba the Tavia Atisha Tiranatmakai Venus Bologna Kadake in the India we sit Sri Lanka Bala Matru Bumi at Kusalani Kragan Yanate Atisha Tirnatmaka Paduar Pahaki Tiru Tibede Dabra Kadari Hitabutuni new batsman Tilina Samaratunga. He played the anchor role throughout this competition. He's a cool customer. He can handle the pressure really well, no doubt about that. I have seen in several years now. Such a good cricketer. Now score 12 for 2 now. Another 45 runs needed. We are in the third over. Anand on a hat-trick. 33 balls remaining. 45 runs needed. Game on here in Bengaluru. Anand on a hat-trick. Tilina Samaratunga ready to face. That is a field at short fine leg. Short third man. Backward point. Cover point. Long off. Wide long on. Deep mid-wicket. Deep score leg. Anand now ready to bowl the important delivery. He's on a hat-trick. This time way down the leg side. It signal as a wide. So with that extra, score moves on to now 13. 13 for 2 now. Venus Bologna Sri Lanka. Now the battle between Indian Balaji 9-11 versus Sri Lankan Venus Bologna in India, Bengaluru. Wonderful set into play cricket. Superb tournament. We are moving towards the end of this competition, which was continued for almost 4 days. There he comes, left armer. This time playing sensibly. Really good batting. He is not in a hurry. Plays it away towards backward point. I mentioned Samaratunga. He played the anchor role really well throughout this competition. So he has to play a gem of an innings in order to reach the milestone. Ashan Jayasena is a cricketer produced from the western part of Sri Lanka. Jayasena right-hander. He's ready to face. Anand walks to his mark. So far so good from Anand. Not allowing these two Sri Lankan right-handers to free their arms as they wish. There he comes, left arm over the wicket. This time left it alone. It's signaled as a no ball. So another extra added to the total. With that extra, moves until now 15 for 2 now. 42 runs needed. .32 balls remaining. 42 runs needed. So this is a really good contest between bat and ball. Both team has to play aggressive cricket. So we have to wait and see. Venus Bologna, they lost 2 important wickets. Both Dulaj Vimukti
as well as Nishanta Veerakon at the pavilion now. These two right-handers need to play sensible cricket. There he comes, left arm Anand. Full toss, plays it away towards long on. That is a feeder. He picks it up, only a single. Excellent piece of effort from the feeder at long on. With that singles, Kamusant in our 16. 16 for 2 now. Venus Bolagna Sri Lanka versus Balaji Nan 11. Grand finale in progress. Friends Cup 2024 in Bengaluru. Now left arm Anand runs and balls to Samaratunga. This time plays it away towards cow corner. That is a feeder. He picks it up and return back to the ball. Only a single. With a singles, Kamusat now 17 for 2 now at the end of the third over. That means now the equation is exactly they need 40 runs to become a champion from 30 balls. We have to wait and see. Cricket is an uncertain game. We cannot predict anything in cricket. So we will have a nail biter. Throughout this competition, we had so many close games. So grand finale in progress. Large number of spectators out here to see this contest between bat and ball in Bengaluru. As well as I'm really sure that viewers around the world join with us via SRB YouTube channel. In Sri Lanka, SRB YouTube channel as well as Point System Live. They're watching these contests. So brilliant, absolutely brilliant, amazing. Now score 17 for 2 at the end of the third over. Tungada Pandu ආරණි මාව දක්ින පිට ලකුණු 17යි විකට් දෙකක් විද බැටි. තවත් පන්දු 30කදී ලකුණු 40ක් අවශ්‍යයි වීනස් බොලග්නා ශ්‍රී ලංකා කණ්ඩායමට ශූරයින් ලෙස අභිෂේක ලබන්නට නම්. ಧನ್ಯವಾದಗಳು. 30 ಎಸೆತ 40 ಗುರಿ, 30 ಬಾಲ್ 40 ರನ್ಸ್. ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ. ಬಹಳ ಉತ್ತಮ ಆಡಾಟ ಲಾಂಗ್ ಆಫ್ ವಿಭಾಗದಲ್ಲಿ ಅಷ್ಟೊಂದು ಕ್ಷೇತ್ರ ರಕ್ಷಣೆ ಕೂಡ. ಇಪ್ಪತ್ತೊಂಬತ್ತಕ್ಕೆ 39 ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಸ್ಟ್ರೈಕರ್ ವಿಭಾಗದಲ್ಲಿ ಆಶನ್. ಮತ್ತೆ ಸುಶಾ ಉತ್ತಮ ರೀತಿ ಹೊಡೆತ. ಫಾರ್ವರ್ಡ್ ಶಾಟ್ ಲಗ್ ಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಹರಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. 28ಕ್ಕೆ 38, 28-38. ಫ್ರೆಂಡ್ಸ್ ಕಪ್ ಸಾಗ್ತಾ ಇದೆ. ಫೈನಲ್ ಪಂದ್ಯ. ಸುಶಾ ಈ ಬಾರಿ ಎಸೆತ ಚೆಂಡು ಬಹಳ ಶುದ್ಧ ಎಸೆತ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 27ಕ್ಕೆ 38. ಕ್ಲೀನ್ ಬೌಲ್. ಇನ್ ಸ್ವಿಂಗರ್ ತಿಲನ ಹುದ್ದಾರಿ ನೆಲಕ್ಕೆ ಇಡ್ತಾ ಇದೆ. ಕಳೆದ ಪಂದ್ಯದ ಹೀರೋ ಈ ಬಾರಿ 0 ಆಗ್ತಾ ಇದ್ದಾನೆ. ತಿಲನ ಸೆಮಿಫೈನಲ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೂಡ ಪಡ್ಕೊಂಡಿದ್ರು. ಈಗ ಫೈನಲ್ ಅಲ್ಲಿ ಎಡವಿಕೆಯನ್ನು ಕಳ್ಕೊಳ್ತಾ ಇದ್ದಾನೆ. 26 ಎಸೆತ 38ರ ಗುರಿ. ಮತ್ತೆ ಪಂದ್ಯ ಹಿಡಿತವನ್ನ ಸ್ಥಾಪಿಸ್ತಾ ಇದೆ. ಈ ಒಂದು ಪಂದ್ಯವನ್ನ 14,000 ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಹಿಂದಿನ ಎಲ್ಲಾ ದಾಖಲೆಗಳು ಕೂಡ
ಉಡಿ ಸಾಕ್ತಾ ಇದೆ. SRB ಸ್ಪೋರ್ಟ್ಸ್ ಈ ಪಂದ್ಯಾಟವನ್ನ ನೇರ ಲೈವ್ ಅನ್ನ ಮಾಡ್ತಾ ಇದೆ. ಫ್ರೆಂಡ್ಸ್ ಕಪ್ 2024 14,000 ಜನ ಇದನ್ನ ವೀಕ್ಷಣೆನ ಲೈವ್ ಆಗಿ ನೋಡ್ತಾ ಇದ್ದಾರೆ ಕೂಡ. ಸಾಗರ್ ಭಂಡಾರಿ ಮುಖದಲ್ಲಿ ಖುಷಿ ಖುಷಿ. ಮುಟ್ಟಿದೆಲ್ಲ ಚಿನ್ನ. ISPL ಅಲ್ಲಿ ಕೂಡ ಅದ್ಭುತವಾದಂತಹ ಒಂದು ಯಶಸ್ಸು. ಈಗ ಫ್ರೆಂಡ್ಸ್ ಕಪ್ ನಲ್ಲಿ ಕೂಡ SRB ಗಿಂದ ಯಶಸ್ಸು. ಸತತ 8 ಪಂದ್ಯ ಫ್ರೆಂಡ್ಸ್ ಗೆದ್ದಿತ್ತು. ಅದರಲ್ಲಿ ಬಹುಶಃ 6 ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಕೂಡ ಭಂಡಾರಿಯೇ ಪಡ್ಕೊಂಡಿದ್ರು. ಹೊಸ ದಾಂಡಿಗ ಕಾಲಿಂದು ಮತ್ತೆ ಸುಶಾಂತ್. ಈ ಬಾರಿ ಎಸೆತ ಚೆಂಡು ಔಟ್ ಸೈಡ್ ಅಷ್ಟಪ್ಪ ಹೊರತೂರನ್ನ ಪಡಿತಾ ಇದೆ. ಔಟ್ ಸ್ವಿಂಗರ್ ಡೆಲಿವರಿ, ಡಾಟೆಡ್ ಡೆಲಿವರಿ. ಕೊನೆಯ ಬಾರಿ 25-38 25 ಎಸೆತ 38 ಓಟದ ಅವಶ್ಯಕತೆ. 1ರಿಂದ 2 ಸಿಕ್ಸರ್ಗಳು ಪಂದ್ಯದ ಗತಿ ಬದಲಿಸ್ತದೆ. 1ರಿಂದ 2 ಹುದ್ದರಿ ಪಂದ್ಯದ ಚಿತ್ರವನ್ನೇ ಬದಲಿಸ್ತದೆ. ಉತ್ತಮ ರೀತಿ ಹೊಡೆತ. ಹರಿಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಡಾಟೆಡ್ ಡೆಲಿವರಿ. 1 ಓಟದ ಹೆಚ್ಚುವರಿ ಸೇರ್ಪಡೆ. 24 ಎಸೆತ 37 ಓಟದ ಗುರಿ. 24-37. මෙවට විට මුලාකුඩු සංඛ්‍යාව ලකුණු 57ක ජයග්‍රාහී ඉලක්කයක් හඹා යන විනුස් බොලොග්නා ශ්‍රී ලංකා කණ්ඩායම ලකුණු 20යි විකට් 3ක් විද වැටි. තවත් ලකුණු 37ක් අවශ්‍යයි. තීරණාත්මක පන්දුවාර 4ක් ඉතිරිව තිබෙනවා. ශූරයින් ලෙස අභිෂේක ලවන්ට නම් 18,000කට වැඩි පිරිසක් මෙවැනි විට සජීවීව පොන්සිස්ටර් මුසිත් මේ තරගයේ නරඹනවා. අදාබර කඩාලුඩු හිතෝතිනි මේ සක්සුදක්සේ කියාපානේ ශ්‍රී ලාංකික ප්‍රේක්ෂකයන් කොතරම් ආකර්ශනීය ලෙස මේ තරග බාලාව සමග අත්වැල් බැඳගෙන තිබෙනවා. යන්න. Now score 20-3. We are in the 5th over. Irfan going to bowl another crucial over. You might remember Irfan Pathan from India. This is Irfan from Balaji 9-11. He's ready to bowl against left-hander Kalindu on strike. Played up Paisley, but safe. It was landed in no man's land. They're going for a single. So with that single, Musat 21. Kalindu is a cricketer produced from the central part of Sri Lanka, and a lot of responsibilities under the shoulders of Ashan Jayasena. He is playing the second fiddle role so far. He's the opener. Score now 21. 36 runs needed, 23 balls remaining. Grand finale in progress in Bengaluru. This time, good delivery. Excellent piece of bowling. Irfan is bowling with a good consistency. I saw him begin with a really good over at the beginning as an opening bowler. He is doing his job really well. Slowly walks back to his mark. Really natural action. There he comes, left armour.
Ishan Jayasena trying to play a big pull shot, but didn't make any contacts. These are golden deliveries. Dot balls are building the pressure. So, really good comeback from Balaji Nani, 11 players. Especially, they got the wicket of Tilina Samaratunga. I mentioned he played the anchor role throughout this competition. There he comes, left armour. Jayasena played up Paisley into the hands of the fielder at long on. So another bigger stops the pass. Ashan Jayasena, the opener, departs for 4 runs with his score on 21. Now Venus Bolagna, Sri Lanka losing their 4th wicket. මෙවැනි විට ශ්‍රී ලංකා වීනස් බොලොග්නා කණ්ඩායමේ සිව්වන විකට් උබිඳ වැටෙන්නේ මුලක්කුඩු සංඛ්‍යාව ලක්කුඩු 21 දී දාබර කඩාලෝනි හිතමුතුනි දාවියන කඩකියා ශාන් ජයසේන ආරම්භක පිතිකාරුවා කඩා පිටේ ඉවත් වෙනවා ලක්කුඩු 5ක් ලබාගෙන දාබර කඩාලෝනි හිතමුතුනි තීරණාත්මක පන්දුවාර කීපයක් ඉතිරිව තිබෙන්නේ දැන් නායකයා කඩා පිටේට සම්බන්ධ වනවා මෙවැනි විට නුවන් කෝදාගොඩ සම්බන්ධ වන්නේ තවත් ශ්‍රී ලංකාවෙන් බිහු අති දක්ෂ දකුණත් පිතිකාරුවෙක් දාබර කඩාලෝනි හිතමුතුනි now new batsman Nuwan Kodagoda is replacing Ashan Jayasena. He is not a big man, Kodagoda, but I'm really sure he can play big shots. So this is a good contest. Irfan, so far so good. Exceptional bowling performance. He's bowling with variation. He's bowling with consistency. He's a tall man. He's having all the conditions required for a pace bowler. So far, so good. Now, left armour. Irfan runs and balls to Kodagoda. Plays it away to a deep mid-wicket. There is a field. You can see the body language of Balaji Nani players. They are really encouraged. They are playing competitive cricket. But we cannot underestimate Venus Bolagna. Sri Lanka, they are also unbeaten so far in this competition. This is a crucial game for them. Can they lift a trophy to their motherland? We never know. Or this trophy will be kept in India. We never know. Cricket is an uncertain game. Now, last ball. Irfan, left armour. Now ready to bowl against Khalid. Left hand on strike. He's a promising all-round cricketer. This is a good contest between two left armers. Played up Paisley again, but safe towards long on. That is a feeder. He picks it up. Only a single. So with that single score, moves on to now 23 for 4. At the end of the 5th over. පස්සන පන්දුවාරේ නිමාව දක්ින පිට ලකුණු 23යි. විකට් 4ක් විද වැටි ලකුණු 57ක ජයග්‍රාහී ඉලක්කයක් අබා යන වීනස් බොලොග්නා කණ්ඩායම යනු පන්දු 18කදී තවත් ලකුණු 34ක් අවශ්‍යයි තරගයේ ජය ගැනීම සඳහා. ಹದಿನೆಂಟು ಎಸೆತ 34 ಓಟದ ಅವಶ್ಯಕತೆ 18-34 ಪಂದ್ಯಾಟದಲ್ಲಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಬಾಲಾಜಿ ನಾನು 11 ಮಧ್ಯಪ್ರದೇಶ ಛತ್ತೀಸ್ಗಢದ ತಂಡ ಬಹಳಷ್ಟು ಅಗಲವಾದಂತ ಎಸೆತ ವೈಡ್ ಬಾಲ್
ಸಾಹಿಲ್ ಎಸಗಾರಿಕೆ ಭಾಗದಲ್ಲಿ. ಕಾಲಿಂದು ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಸೆವೆಂಟೀನ್ 32 17ಕ್ಕೆ 32. ಬಾರ್ಚರಿ 1ರಿಂದ 2 ಸಿಕ್ಸರ್ ಬಂದರೆ ಪಂದ್ಯ ಗತಿಯೇ ಬದಲಾಗ್ತದೆ. ಒಂದು ವಿಕೆಟ್ ಪಡೆದ ಪಂದ್ಯ ಚಿತ್ರಣವೇ ಬದಲಾಗ್ತದೆ. ಈತನ ಬಂದ ಕ್ಲೀನ್ ಬೌಲ್ಡ್, ಹುದ್ದರಿ ಆಘಾತ. ನುವಾನ್ ಔಟ್ ಆಗ್ತಾ ಇದ್ದಾನೆ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನದಲ್ಲಿ ಹುದ್ದರಿ ಕಳ್ಕೊಳ್ತಾ ಇದೆ ಶ್ರೀಲಂಕಾದ ತಂಡ. ತಂಡದ ನಾಯಕ ಇಶಾಂಕ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಾಹಿಲ್. ಬಹಳ ಸುತ್ತಮುತ್ತ ಎಸೆತ, ಡಾಟೆಡ್ ಡೆಲಿವರಿ. 15ಕ್ಕೆ 32. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 14ಕ್ಕೆ 31. ಮತ್ತೊಂದು ಉದರ ಆಘಾತವನ್ನು ಕಾಡ್ತಾ ಇದೆ. ಅಖಿಲ್ ಹೊಸ ದಾಂಡಿಗ.
ಒಂದೋಟದ ಹೆಚ್ಚುವರಿ ಸೇರ್ಪಡೆ ಲಾಂಗ್ ಆಫ್ ವಿಭಾಗದ ತಳ್ಳಿದ್ರು ಅಖಿಲ್ಗೆ. ಫೇಸ್ಬುಕ್ ನಲ್ಲಿ ಈಗಾಗಲೇ 18,000 ಜನ ಲೈವ್ ಆಗಿ ಈ ಪಂದ್ಯಾಟವನ್ನು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟು 40,000 ಜನ ಈ ಒಂದು ಪಂದ್ಯಾಟವನ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಒಂದೊಂದು ವ್ಯೂಸ್ ಜಾಸ್ತಿ ಆದಂಗೆ SRB ಮಾಲೀಕರು ಬಹಳಷ್ಟು ಖುಷಿ ಆಗ್ತಾ ಇದೆ. ಹನ್ನೆರಡಕ್ಕೆ 30, 12:30. ಭರ್ಜರಿ ಸಿಕ್ಸರ್ಗಳ ಅವಶ್ಯಕತೆ ಇದೆ ವೀನಸ್ ಬಲೋಗ್ನ ಶ್ರೀಲಂಕಾಕ್ಕೆ. ಉತ್ತಮ ರೀತಿಯ ಸತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಕವರ್ಸ್ ವಿಭಾಗದಲ್ಲಿ. ಹನ್ನೊಂದು ಎಸೆತ 29 ಗುರಿ 11-29. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೊಂದು ಹುದ್ದರ ಆಘಾತ. ಆನಂದ್ ಈ ಪಂದ್ಯದಲ್ಲಿ ಮತ್ತೊಂದು ಹುದ್ದರನ್ನು ದಾಖಲಿಸ್ತಾ ಇದ್ದಾನೆ. ಡಿಜೆ ಆಫ್. ಹತ್ತಕ್ಕೆ 29 ಹೊಸ ದಾಳಿಗಳ ಸೇರ್ಪಡೆಯನ್ನು ಕಾಡ್ತಾ ಇದೆ. ಮಿಲಿನಾ ಹೊಸ ಆಟಗಾರ. ಫ್ರೆಂಡ್ಸ್ ಕಪ್ ಸಾಗ್ತಾ ಇದೆ. 2024 ಪ್ರತಿಷ್ಠಿತ ಪಂದ್ಯಕೂಟ. ಫ್ರೆಂಡ್ಸಿನ ಹಿರಿಯ ಕಿರಿಯ ಆಟಗಾರರ ಒಂದು ಸಮ್ಮೇಳನದ ಆಶಯದೊಂದಿಗೆ ಯಶಸ್ವಿ ಪಂದ್ಯಾಟ ಮುಕ್ತಾಯ ಹಂತವನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಸತ, ಅಷ್ಟೇ ಉತ್ತಮದ ಗೂಟ ರಕ್ಷಣೆ ಕೂಡ ದಿಲೀಪ್ ಬಿಜ್ವಾ. $9.29 ಪಂದ್ಯ. ಬಾಲಾಜಿ ನಾನೋ 11 ಛತ್ತೀಸ್ಗಢ ಮಧ್ಯಪ್ರದೇಶ ಕೈವಶ ಮಾಡುವುದರಲ್ಲಿ ಕ್ಷಣಗಣನೆ. ಡ್ರೈವರ್ ಸೀಟ್ ನಲ್ಲಿದೆ, ಚಾಲಕನ ಸ್ಥಿತಿಯಲ್ಲಿದೆ, ವಿಜಯ ಪಥದಲ್ಲಿದೆ, ವಿಜಯ ದುಂದುಬಿನ ಮಾಡಲು ಸರ್ವಸಿದ್ಧತೆಯಲ್ಲಿದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ 8ಕ್ಕೆ 28, 8:28. ಸಮಯದಿಂದ ಸಮಯಕ್ಕೆ ಬಲಿಷ್ಠರಾಗ್ತಾ ಇದ್ದಾರೆ ಬಾಲಾಜಿ ಆಟಗಾರರು. ನಾನು 11. ಬಹಳ ಉತ್ತಮ ಸತ ಡಾಕ್ಟರ್ ಡೆಲಿವರಿ. ಅಲ್ಲಿ ಎರಡು ನಿರ್ಣಾಯಕರು ಗಮನಿಸಿ, ಮ್ಯಾಚ್ ಆದ ನಂತರ ಬೇಲ್ಸು ಹಾಗೂ ವಿಕೆಟ್ ನಿಮ್ಮ ಕೈಯಲ್ಲೇ ಇರಲಿ.
LED ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಆನಂದ್. ಈ ಪಂದ್ಯಾಟ ಕಂಡಂತ ಶ್ರೇಷ್ಠತಮ ಎಸೆತಗಾರ ಕೂಡ ಆನಂದ. ನೋ ಬಾಲ್. ಅಷ್ಟೊತ್ತು ಕ್ಷೇತ್ರ ರಕ್ಷಣೆ ಕೂಡ. ಕವರ್ಸ್ ವಿಭಾಗದಲ್ಲಿ ನೋ ಬಾಲ್. $726 ಫ್ರೀ ಹಿಟ್ ಕೂಡ. ಉತ್ತಮ ರೀತಿಯ ಎಸೆತ, ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಅಂತಿಮ 6 ಎಸೆತ 26ರ ಗುರಿ. ಒನ್ ಸೈಡೆಡ್ ಮ್ಯಾಚ್ ಆಗ್ತಾ ಇದೆ. ಸಾಹಿಲ್ ಎಸೆಗಾರಿಕೆ ಭಾಗದಲ್ಲಿ 6 ಎಸೆಯ 26 ಓಟದ ಅವಶ್ಯಕತೆ. 626. ವೈಡ್ ಬಾಲ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಾಹಿಲ್. ಡಾಟರ್ ಡೆಲವರಿ. 4ಕ್ಕೆ 25. 425. ಬಹಳ ಸೂಕ್ತವಾದ ಎಸೆತ. ಲೆಗ್ ಬೈ. 3ಕ್ಕೆ 24. 24. ವಿಜಯದತ್ತ ಸಾಗ್ತಾ ಇದೆ. ಬಾಲಾಜಿ ನಾನು 11. ಛತ್ತೀಸ್ಗಢ ಮಧ್ಯಪ್ರದೇಶ. ಕಳೆದ ಬಾರಿ ಕಾಮಾಕ್ಷಿ ರಾಹುಲ್ ತನ್ನ ಹೆಸರೊಂದಿಗೆ ಆಟವನ್ನು ಆಡಿದ್ರು. ಈ ಬಾರಿ ಹೆಸರು ಬದಲಾಗಿದೆ, ಆದರೆ ವಿಜಯ ಮಾತ್ರ ಬದಲಾಗ್ತಾ ಇಲ್ಲ. ಮತ್ತೆ ಅದೇ ವಿಜಯವನ್ನ ಪಡ್ಕೊಳ್ತಾ ಇದ್ದಾರೆ. ಫ್ರಾಂಚೈಸಿ ಪ್ರಮೋಟರ್ಸ್ ಡಾಕ್ಟರ್ ನಾಗೇಶ್ ಕುಮಾರ್, ಜೈ ಮಾರುತಿ ಹಾಸ್ಪಿಟಲ್. ಇನ್ನೊಂದೆಡೆ ಕಿರಣ್ SME ಹಾಗೂ ಅನು ಕ್ಲಿನಿಕ್. ಅಂತಿಮ ಎಸೆತ ಮಾತ್ರ ಬಾಕಿ ಇದೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. 2 ಚೆಂಡುಗಳು ಇನ್ನೂ ಬಾಕಿ ಇದೆ. ನಿರ್ಣಾಯಕರ ಕಣ್ಣು ನಮ್ಮ ವಿಕೆಟ್ನತ್ತ.
ಉತ್ತಮ ರೀತಿಯ ಸತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಬಾಲ್ ಫ್ರೆಂಡ್ಸ್ ಕಪ್ 2024 ಅಂತಿಮ ಸತಕ್ಕೆ ಕ್ಷಣಗಣನೆ. ತನ್ಮೂಲಕ ಬಾಲಾಜಿ ನಾನೋ 11 ಮಧ್ಯಪ್ರದೇಶ್ ಛತ್ತೀಸ್ಗಢ ಚಾಂಪಿಯನ್ ಆಫ್ ಚಾಂಪಿಯನ್. ಜೈ ಮಾರುತಿ ಹಾಸ್ಪಿಟಲ್, ಡಾಕ್ಟರ್ ನಾಗೇಶ್ವರ ಫ್ರಾಂಚೈಸಿ ಪ್ರಮೋಟರ್ಸ್ಗಳು ಕೂಡ. ಅದೇ ರೀತಿ ರನ್ನರ್ಸ್ ಅಪ್ ತಂಡ SMA ಅನು ಕ್ಲಿನಿಕ್ ಕಿರಣ್ ಅವರ ಮಾಲಕತ್ವದ ತಂಡ. ವೀನಸ್ ಬಲೋಗ್ನೋ ಶ್ರೀಲಂಕಾ. ಈಗ ಇಮಿಡಿಯೇಟ್ ಆಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ. ಎಲ್ಲರೂ ಕೂಡ ನಮ್ಮ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇಮಿಡಿಯೇಟ್ ಎರಡೂ ತಂಡದವರು ನಮ್ಮ ಮುಖ್ಯ ವೇದಿಕೆ ಅಂತ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ.